ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾರಚ ನಮೋ ನಮಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇನ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾರತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಪಾರಿಜಾತೋ ಯಖ್ಯಾತೋ ದ್ವೇಷದೋಷ ವಿವರ್ಜನಾತ್ ಇಷ್ಟದಾನಾತ್ ಪಾರಿಜಾತಂ ವಂದೇ ಸತ್ಯನಿಧಿಂ ಮುದೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾರ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲರೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನ ವಿಧೌ ನೂನಂ ಮನಾಂಗ್ಮಾ ಕೃಥಾಃ. ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಸಭೆಯಲ್ಲಿ ಆಸೀನರಾದ ಮಹಾಗುರುಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರ ಅನುಗ್ರಹ ಹಾಗೂ ಆಶೀರ್ವಾದಗಳನ್ನು ಪಡೆದುಕೊಳ್ಳೋದಕ್ಕಾಗಿ ಒಂದೆರಡು ವಾಕ್ಪುಷ್ಪಗಳನ್ನು ಅವರ ಸನ್ನಿಧಾನಕ್ಕೆ ಸಮರ್ಪಿಸುವ ಉದ್ದೇಶದಿಂದ ನನಗೆ ಈ ಸೌಭಾಗ್ಯವನ್ನು ಕರುಣಿಸಿಕೊಟ್ಟಿದ್ದಾರೆ. ಏಕಾದಶಿಯ ಬಗ್ಗೆ ಎಲ್ಲರೂ ತಿಳಿಯಬೇಕಾದದ್ದಿದೆ. ಈ ಏಕಾದಶಿ ವ್ರತದ ಆಚರಣೆ ಇದು ಒಂದು ಜಾತಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಇದು ಸೀಮಿತ ಅಲ್ಲ. ಪ್ರತಿಯೊಬ್ಬ ಜನರು, ಪ್ರತಿಯೊಬ್ಬ ಆಶ್ರಮದವರು, ಪ್ರತಿಯೊಂದು ವರ್ಣದವರು, ಸ್ತ್ರೀ ಜಾತಿ ಭೇದ ಇಲ್ಲದೆ ಎಲ್ಲರೂ ಆಚರಣೆ ಮಾಡತಕ್ಕಂತಹ ಧರ್ಮ ಇದು ಏಕಾದಶಿ ವ್ರತದ ಅನುಷ್ಠಾನ ಅಂತನ್ನೋದನ್ನು ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಸರ್ವಸಾಧಾರಣವಾದ ಧರ್ಮ ಇದು, ಎಲ್ಲರೂ ಆಚರಣೆ ಮಾಡಲೇಬೇಕಾದ ಧರ್ಮ. ಅಂತಹ ಧರ್ಮವನ್ನು ನಾವು ಅನುಷ್ಠಾನ ಮಾಡಬೇಕಾದ್ರೆ ಅದನ್ನು ತಿಳಿಯದೇ ಅನುಷ್ಠಾನ ಮಾಡೋದು ಬಹಳ ತಪ್ಪಾಗ್ತದೆ. ತಿಳಿಸುವ ಧೈರ್ಯ, ಸಾಮರ್ಥ್ಯ, ಯೋಗ್ಯತೆ ನನ್ನಲ್ಲಿಲ್ಲ. ಆದರೂ ಗುರುಗಳು ನಮ್ಮಲ್ಲಿ ನಿಂತು ಅದನ್ನು ಹೇಳಿಸ್ಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕನ್ನಡದಲ್ಲಿ ಒಂದು ಜನಜನಿತವಾದ ಮಾತಿದೆ, ಒಂದೊತ್ತುಂಡವನು ಯೋಗಿ ಅಂತ. ನಮ್ಮ ಎದುರಿಗೆ ಕುಳಿತುಕೊಂಡಿದ್ದಾರೆ ಮಹಾಸ್ವಾಮಿಗಳು, ಯೋಗಿಗಳವರು. ಎರಡು ಹೊತ್ತು ಉಂಡವನು ಭೋಗಿ ಅಂತ, 3 ಹೊತ್ತು ಉಂಡವನು ರೋಗಿ ಅಂತ, 4 ಹೊತ್ತು ಉಂಡವನನ್ನು ಎತ್ಕೊಂಡು ಹೋಗಿ ಅಂತ. ಏಕಾದಶಿ ಉಣ್ಣುವವರನ್ನು ಹುಡುಕೊಂಡು ಹೊತ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಹಾಗೆ ನಾವು ಯಾರು ಈ ಸಾಲಿನಲ್ಲಿ ನಮ್ಮ ವಿಮರ್ಶೆಯನ್ನು ನಾವು ಮಾಡಿಕೊಂಡು ನಾವು ಯಾವ ಭೋಗಿಗಳಲ್ಲಿ ಸೇರ್ತೇವೋ, ರೋಗಿಗಳಲ್ಲಿ ಸೇರ್ತೇವೋ, ಹೊತ್ತುಕೊಂಡು ಹೋಗುವ ಲಿಸ್ಟ್ನಲ್ಲಿ ನಾವು ಸೇರ್ತೇವೋ, ಯಾವ ಲಿಸ್ಟ್ನಲ್ಲಿ ಸೇರ್ತೇವೆ ನಾವು ಗೊತ್ತಿಲ್ಲ. ಆದರೆ ನಮ್ಮನ್ನು ನಾವು ನೋಡಿಕೊಂಡಾಗ ನಾವೇನಾಗಿದ್ದೇವೆ ನಮಗೆ ಸ್ಪಷ್ಟ. ಅನ್ನೋದಕ್ಕಾಗಿ ನಾವು ಕೆಳಗಿನವರಾದರೆ ಮೇಲೆ ಹೋಗುವ ಪ್ರಯತ್ನವನ್ನು ನಾವು ಮಾಡಬೇಕು. ಹೊತ್ತುಕೊಂಡು ಹೋಗುವವರ ಲಿಸ್ಟ್ನಲ್ಲಿ ನಾವಿದ್ದರೆ ರೋಗಿಗಳ ಲಿಸ್ಟಿಗೆ ಹೋಗಬೇಕು. ರೋಗಿಗಳ ಲಿಸ್ಟಿನಲ್ಲಿ ನಾವಿದ್ದರೆ ಕನಿಷ್ಠ ಪಕ್ಷ ಭೋಗಿಗಳ ಲಿಸ್ಟಿಗಾದರೂ ಹೋಗುವ ಪ್ರಯತ್ನವನ್ನು ನಾವು ಈ ಜನ್ಮದಲ್ಲಿ ಮಾಡಬೇಕಾಗಿ. ಯೋಗಿಗಳ ಸಾಲಿನಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ, ಅಧಿಕಾರ, ಪ್ರಯತ್ನ ಮಾಡುವ ಸಾಮರ್ಥ್ಯ ನಮ್ಮಲ್ಲಂತೂ ಸರ್ವಥಾ ಇಲ್ಲ. ಈ ಜನ್ಮಕ್ಕೆ ನಮಗದಿಲ್ಲ. ಆ ಸಾಮರ್ಥ್ಯವನ್ನು ಕರುಣಿಸುವ ಸೌಭಾಗ್ಯವನ್ನು ಅದೇ ಸ್ವಾಮಿಗಳೇ ನಮಗೆ ಕೊಡಲಿ ಅಂತ ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿದೆ. ಹಾಗೆ ನಾವು ಭೋಗಿಗಳಾಗಬೇಕಾದ್ರೆ ರೋಗಿತ್ವವನ್ನು ಬಿಟ್ಟು
ರೋಗಿತ್ವವನ್ನು ಕಳೆದುಕೊಂಡು ನಾವು ಭೋಗಿಗಳಾಗಬೇಕಾದ್ರೆ ಹಾಗೂ ಭೋಗಿಗಳಾಗೋದನ್ನು ಬಿಟ್ಟು ಯೋಗಿಗಳಾಗಬೇಕಾದರೆ ಈ ತರಹದ ವ್ರತಾನುಷ್ಠಾನಗಳನ್ನು ಅವಶ್ಯವಾಗಿ ಮಾಡ್ತಾ ಇದ್ದರೆ ಮಾತ್ರ ಅದು ಸಾಧ್ಯವೇ ಹೊರತು ಇಲ್ಲೇ ಹೋದರೆ ಅದು ಸರ್ವಥಾ ಸಾಧ್ಯ ಇಲ್ಲ ಅಂತನ್ನೋದನ್ನು ಸಹ ಪುರಾಣಗಳು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಏಕಾದಶಿ ವ್ರತ ಸಣ್ಣ ಕರ್ಮ ಅಲ್ಲ, ಇದು ಬಹಳ ದೊಡ್ಡದಾದ ಧರ್ಮ. ಇದು ವೈಷ್ಣವ ಧರ್ಮ. ಇದು ಎಲ್ಲರೂ ವೈಷ್ಣವರಾಗಲೇಬೇಕು, ವೈಷ್ಣವರಾಗೋದಕ್ಕಾಗಿ ಇದನ್ನು ಅನುಷ್ಠಾನ ಮಾಡಲೇಬೇಕು ಅಂತನ್ನೋದನ್ನು ಎಲ್ಲ ಪುರಾಣಗಳು ಎಲ್ಲ ಸ್ಮೃತಿಗಳು ನಮಗೆ ತಿಳಿಸಿಕೊಡ್ತದೆ. ಆ ಕರ್ಮ ಮಾಡುವಾಗ ಹಿಂದೆ ಹೇಳಿದಂತೆ ತಿಳಿದು ಕರ್ಮವನ್ನು ಮಾಡಬೇಕು. ತಿಳಿಯದೆ ಕರ್ಮವನ್ನು ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ದಾಸರು ಹೇಳ್ತಾರೆ, ಬಹಳ ಸಣ್ಣ ಕರ್ಮವನ್ನು ನೀನು ಮಾಡ್ತಾ ಇದ್ರೂ ಪರವಾಗಿಲ್ಲ, ಆ ಕರ್ಮವನ್ನು ಮಾಡುವಾಗ ತಿಳಿದು ಮಾಡು ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಅವರು ದಾಸರು ಹೇಳ್ತಾರೆ, ಕರ್ಮವೇ ತಾರಕವು, ಜೀವರಿಗೆಲ್ಲ ಕರ್ಮವೇ ತಾರಕವು. ಯಾರು ಜೀವರು ಅಂತ ಇದ್ದಾರೆ, ಮನುಷ್ಯರು ಅಂತ ಇದ್ದಾರೆ, ಅವರನ್ನು ತಾರಣೆ ಮಾಡೋದು ಯಾವುದು, ಅವರ ಉದ್ಧಾರ ಯಾವುದರಿಂದ ಆಗ್ತದೆ ಅಂದಾಗ ದಾಸರಂತಾರೆ, ಕರ್ಮದಿಂದಲೇ ಮನುಷ್ಯರ ಉದ್ಧಾರ ಅಂತ ಹೇಳ್ತಾರೆ. ಆದರೆ ಬರೀ ಕರ್ಮವನ್ನು ಮಾಡಿದಾಗ, ಕೇವಲ ಕರ್ಮಿಷ್ಠನಾದಾಗ ಅಂತಹ ಕರ್ಮಿಷ್ಠನಾದವನಿಗೆ ಸದ್ಗತಿ ಇಲ್ಲ, ಅವನಿಗೆ ತರಣೆ ಆಗೋದಿಲ್ಲ, ಅವನಿಗೆ ಉದ್ಧಾರ ಆಗೋದಿಲ್ಲ. ಅನ್ನೋದಕ್ಕಾಗಿ ದಾಸರಂತಾರೆ, ತಿಳಿದು ಕರ್ಮವನ್ನು ಮಾಡಿದಾಗ ಮಾತ್ರ ಆ ಕರ್ಮ ನಮ್ಮನ್ನು ಉದ್ಧಾರ ಮಾಡ್ತದೆ ಅಂತ. ಬೇರೆ ಯಾವುದ್ಯಾವುದೋ ಕರ್ಮಗಳು ಬೇಕಾಗಿಲ್ಲ, ಒಂದೇ ಒಂದು ಕರ್ಮ ಸಾಕು ಅಂತ ಹೇಳ್ತಾರೆ. ಒಂದೊಂದೇ ಕರ್ಮಗಳನ್ನು ಹೇಳ್ತಾ ಹೋಗ್ತಾರೆ. ಸ್ನಾನ ಒಂದೇ ಸಾಲದೆ, ಒಂದೇ ಒಂದು ಸ್ನಾನ ಸಾಕು ಮನುಷ್ಯ ಉದ್ಧಾರ ಆಗಲಿಕ್ಕೆ ಅಂತ ಹೇಳ್ತಾರೆ. ಸರಿಯಾಗಿ ಶಾಸ್ತ್ರ ಹೇಳಿದ ಹಾಗೆ ವಿಧಿವಿಧಾನವನ್ನು ಅನುಸರಿಸಿ ನಾವು ಒಂದು ಕರ್ಮ ಮಾಡಲಿಕ್ಕಾಗೋದಿಲ್ಲ ನಮ್ಮ ಜನ್ಮದಲ್ಲಿ. ಸ್ನಾನ ಹೇಗೆ ಮಾಡಬೇಕು ಅಂತ ತಿಳಿದು ಒಂದೇ ಸ್ನಾನವನ್ನು ನಮಗೆ ಕೊಟ್ಟ ಸಮಯದಲ್ಲಿ ಆ ಸ್ನಾನವನ್ನು ಮಾಡಲಿಕ್ಕೆ ನಮಗಾಗೋದಿಲ್ಲ. ಅಷ್ಟು ಸ್ನಾನದ ವೈಭವ, ಸ್ನಾನದ ಆ ವಿಧಾನದ ವಿಸ್ತಾರ ಸ್ಮೃತಿಗಳಲ್ಲಿ ನಮಗೆ ಸಿಗ್ತದೆ. ಅನ್ನೋದಕ್ಕಾಗಂತಾರೆ, ಸ್ನಾನ ಮಾಡುವಾಗ ನೀವೇನು ಮಾಡ್ತೀರೋ ಮಾಡಿರಿ, ಆದರೆ ಸ್ಮರಣೆ ಮಾಡಿರಿ ಅಂತ ಹೇಳ್ತಾರೆ. ಸ್ನಾನ ಒಂದೇ ಸಾಲದೆ ಜಲದಲ್ಲಿ ಅಭಿಮಾನಿ ದೇವತೆಗಳ ನೆನೆದು. ಇದೇನು ಮೈ ಹೊಲಸನ್ನು ತೊಳೆದುಕೊಳ್ಳೋದಕ್ಕಾಗಿ ನಾನು ನೀರು ಹಾಕ್ಕೊಳ್ತಾ ಇದ್ದೇನೆ ಅನ್ನೋ ಭಾವನೆ ನನ್ನಲ್ಲಿದ್ದರೆ ಆ ಹೊಲಸು ಮಾತ್ರ ಹೋಗ್ತದೆ. ಆ ಹೊಲಸು ಹೋಗಿದೆಯೋ ಇಲ್ವೋ ಅಂತ ಸಂದೇಹ ನನಗೆ. ಹೀಗಾಗಿ ಸ್ನಾನ ಮಾಡಿದ ಮೇಲೆ ಮತ್ತೆ ಪೌಡರ್ ಹಾಕ್ಕೊಳ್ತೇನೆ. ನಾವು ಸ್ನಾನ ಮಾಡಿದರೂ ಬೇಕಾದ್ರೆ ನಮಗೆ, ಯಾಕೆ ಹೊಲಸು ಹೋಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ನಮಗೆ ವಾಸನೆ ಬರ್ತಾ ಇದೆ, ಮತ್ತೊಬ್ಬರು ವಾಸನೆ ದೂರ ಸರಿ ಅಂತ ಅಂತಾರೆ ಅನ್ನೋದಕ್ಕಾಗಿ ಅದರ ಗಾಬರೆ ನಮಗೆ. ಅನ್ನೋದಕ್ಕಾಗಿ ಮತ್ತೆ ಇಲ್ಲ ಸಲ್ಲದ ಎಲ್ಲ ಪೌಡರ್ಗಳನ್ನು ನಾವು ಹಾಕ್ಕೊಂಡು ಹೊರಗೆ ಹೋಗ್ತೇವೆ. ಆದರೆ ಶಾಸ್ತ್ರ ಹೇಳ್ತದೆ, ಹೊಲಸು ಹೋಗಬಹುದು, ಮಾಲಿನ್ಯ ತೊಳೆದು ಹೋಗಬಹುದು ನೀರಿನಿಂದ, ಆದರೆ ಮನಸ್ಸಿನ ಮಾಲಿನ್ಯ ರಾಗದ್ವೇಷಗಳೇನಿದೆಯಲ್ಲ, ಆ ರಾಗದ್ವೇಷಗಳನ್ನು ಮನುಷ್ಯ ತೊಳೆದುಕೊಳ್ಳಬೇಕಾದರೆ ಆ ಜಲದಲ್ಲಿ ಅಭಿಮಾನಿಗಳಾಗಿ ದೇವತೆಗಳಿದ್ದಾರೆ ಅಂತ ಆಯಾ ದೇವತೆಗಳನ್ನು ಚಿಂತನೆ ಮಾಡಿ ಸ್ನಾನ ಮಾಡಿದಾಗ ಮಾತ್ರ ಮನಸ್ಸು ಶುದ್ಧವಾಗ್ತದೆ, ದೇಹವೂ ಶುದ್ಧವಾಗ್ತದೆ ಅಂತ ಹೇಳ್ತಾರೆ. ಬರೀ ಅಷ್ಟಕ್ಕೆ ನಿಲ್ಲೋದಿಲ್ಲ ದಾಸರು. ಮೇಲಂತರ್ಗತ ಸಿರಿಲೋಲನ ಚಿಂತಿಸಿ, ಆ ಜಲಕ್ಕೆ ಅಭಿಮಾನಿಗಳಾದ ದೇವತೆಗಳೇನಿದ್ದಾರೆ ಆ ದೇವತೆಗಳಿಗೂ ನಾಯಕನಾಗಿ ನಿಯಾಮಕನಾಗಿ ಭಗವಂತ ಸರ್ವೋತ್ತಮ ಇದ್ದಾನೆ. ಆ ಭಗವಂತ ಈ ಜಲದಲ್ಲಿ ನಿಂತು, ನಾವು ಮಾಡುವ ಸ್ನಾನ ಇದಲ್ಲ, ನಮ್ಮ ಒಳಗಿರುವ ಭಗವಂತನಿಗೆ ಇದು ಅಭಿಷೇಕ ಅಂತ ತಿಳಿಬೇಕಂತ. ಅನ್ನೋದಕ್ಕಾಗಿ ಮಹಾಭಾರತದಲ್ಲಿ ಬಹಳ ಸುಂದರವಾಗಿ ಮಾತುಗಳನ್ನು ಹೇಳ್ತಾರೆ. ಋಷಿಗಳು ಮುನಿಗಳು ಸ್ನಾನ ಮಾಡಿದರು ಅಂದರೆ ಸ್ನಾನ ಮಾಡಿದರು ಅನ್ನೋದಿಲ್ಲ, ಕೃತಾಭಿಷೇಕ ಅಂತ ಅವರಿಗೆ ವಿಶೇಷಣ ಕೊಡ್ತಾರೆ. ಋಷಿಗಳಿಗೆ ಮುನಿಗಳಿಗೆ ಅವರನ್ನು ವರ್ಣನೆ ಮಾಡಬೇಕಾದ್ರೆ ಕೃತ ಸ್ನಾನ ಅಂತ ಅನ್ನೋದಿಲ್ಲ, ಕೃತಾಭಿಷೇಕ, ಅಭಿಷೇಕ ಮಾಡಿ ಬರ್ತಿದ್ರಂತೆ, ಸ್ನಾನ ಮಾಡಿ ಬಂದರು ಅಂತ ಅರ್ಥ. ನಾವು ಮಾಡೋದೆಲ್ಲ ಸ್ನಾನ. ಋಷಿಗಳು, ಜ್ಞಾನಿಗಳು, ಸ್ವಾಮಿಗಳು ಏನು ಮಾಡ್ತಾರೆ ಅದು ಸ್ನಾನ ಅಲ್ಲ, ಅದು ಅಭಿಷೇಕ. ನನ್ನ ಒಳಗೆ ಇರುವ ಭಗವಂತನಿಗೆ ಇದು ಅಭಿಷೇಕ ಅಂತ ಅವರು ಚಿಂತನೆ ಮಾಡ್ತಾರೆ. ಇದೊಂದು ಕರ್ಮ ಮಾಡಿದರೆ ಸಾಕಲ್ಲ ಮನುಷ್ಯರಿಗೆ, ಕರ್ಮವೇ ತಾರಕವು. ಹೀಗೆ ಕರ್ಮ ಮಾಡಿದಾಗ ಆ ಕರ್ಮ ನಮ್ಮನ್ನು ಉದ್ಧಾರ ಮಾಡ್ತದೆ, ಇಲ್ಲೇ ಹೋದರೆ ಆ ಕರ್ಮವೇ ನಮ್ಮನ್ನು ಪಾತಾಳಕ್ಕೆ ತಳ್ಳಿ ಹಾಕ್ತದೆ. ಅನ್ನೋದಕ್ಕಾಗಿ ಸಣ್ಣ ಕರ್ಮ ಮಾಡಬೇಕಾದರೂ ಸಹ ತಿಳಿದು ಕರ್ಮಗಳನ್ನು ಮಾಡಿರಿ ಅಂತ ದಾಸರು ಉಪದೇಶ ಮಾಡ್ತಾರೆ. ಅದೇ ಮಾತನ್ನು ಶ್ರೀಮದಾಚಾರ್ಯರು ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಅವಿದ್ವಾನ್ ಬಹುಕರ್ಮಾಪಿ ಅಂತವತ್ ಫಲಮಾಪ್ನುಯ. ಬೇಕಾದಷ್ಟು ಜ್ಞಾನಿಯಾಗಿದ್ದಾನೆ, ಬೇಕಾದಷ್ಟು ಪಾಂಡಿತ್ಯ ಇದೆ, ಆದರೆ ಈ ಕರ್ಮ ನಾನು ಯಾಕೆ ಮಾಡ್ತಾ ಇದ್ದೇನೆ, ಯಾರಿಗೆ ಇದರ ಸಮರ್ಪಣೆ
ಅಂತನ್ನೋದನ್ನು ತಿಳಿಯದೆ ಬೇಕಾದಷ್ಟು ಕರ್ಮಗಳನ್ನು ಮಾಡಿದರೂ ಸಹ ಅಂಥವತ್ ಫಲಮಾಪ್ನುಯಾತ್, ಫಲ ಸಿಗೋದಿಲ್ಲ ಅಲ್ಲ, ಸಿಗುತ್ತದೆ. ಆದರೆ ಆ ಫಲ ನಶ್ವರವಾದ ಫಲ, ಅಶಾಶ್ವತವಾದ ಫಲ ಮನುಷ್ಯರಿಗೆ ಸಿಗುತ್ತದೆ ಅನ್ನೋದಕ್ಕಾಗಿ ಯದೇವ ವಿದ್ಯೆಯಾ ಕುರ್ಯಾತ್ ತದೇವ ಯತಿವೀರ್ಯವತ, ಜ್ಞಾನದಿಂದ ಜ್ಞಾನಪೂರ್ವಕವಾಗಿ ನಾನಲ್ಲ, ನನ್ನಲ್ಲಿ ನಿಂತು ಭಗವಂತ ಮಾಡಿಸ್ತಾ ಇದ್ದಾನೆ, ಇದು ನನಗಲ್ಲ ನನ್ನೊಳಗೆ ಇರುವ ದೇವರಿಗೆ ಅಂತ ಹೇಳಿ ಚಿಂತನೆ ಮಾಡ್ತಾ ಯಾರು ಕರ್ಮಗಳನ್ನು ಮಾಡ್ತಾರೆ ಅಂಥವರಿಗೆ ಶಾಶ್ವತವಾದ ಪ್ರಯೋಜನ ಸಿಗುತ್ತದೆ ಅಂತ ಶ್ರೀಮದಾಚಾರ್ಯರು ಹೇಳಿದ್ದರಿಂದಾಗಿ ಏಕಾದಶಿಯ ಬಗ್ಗೆ ನಾವು ತಿಳಿದುಕೊಂಡು ನಾಳೆಯ ದಿವಸ ಏಕಾದಶಿ ಇದೆ ಅನ್ನೋದಕ್ಕಾಗಿಯೇ ಇದು ದಶಮಿ ಏಕಾದಶಿ ಹೇಳ್ರಿ ಅಂತ ಹಿರಿಯರು ವಿದ್ವಾಂಸರು ರಾಮಮೂರ್ತಿಯಾಚಾರ್ಯರು ನನಗೆ ಆಜ್ಞೆ ಮಾಡಿದರು. ಅವರಿಗೆ ಆಜ್ಞೆಗೆ ಬದ್ಧನಾಗಿ ಈ ದಶಮಿ ಏಕಾದಶಿ 2 ದಿವಸದಲ್ಲಿ ನಾನಿದನ್ನು ಗುರುಗಳಿಗೆ ಸಮರ್ಪಣೆ ಮಾಡೋದಕ್ಕಾಗಿ ಉಪಸ್ಥಿತನಾಗಿದ್ದೇನೆ. ಏಕಾದಶಿ ದಿವಸ ವಿಶೇಷವಾಗಿ ಆ ಜ್ಞಾನವನ್ನು ಯಾಕೆ ನಾವು ಏಕಾದಶಿ ಮಾಡಬೇಕು, ಏಕಾದಶಿ ಅಂದರೆ ಏನು, ಉಪವಾಸ ಅಂದರೆ ಏನು, ಅದನ್ನು ಏಕಾದಶಿ ಅವತ್ತೇ ಯಾಕೆ ಮಾಡಬೇಕು, ಉಳಿದ ತಿಥಿಗಳಲ್ಲಿ ಯಾಕೆ ಅದನ್ನು ಮಾಡಬಾರದು, ಇದನ್ನು ಯಾರು ಮಾಡಿದ್ದಾರೆ, ಈ ಎಲ್ಲ ಅಂಶಗಳನ್ನು ನಾವು ಕ್ರಮವಾಗಿ ಇವತ್ತು ನಾಳೆ ಎಷ್ಟಾಗ್ತದೆ ಸಮಯದಲ್ಲಿ ಅಷ್ಟನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದು ಈ ಏಕಾದಶಿ ಅಂದರೆ ಏನು, ಇದಕ್ಕೆ ಸ್ಥಾನ ಎಲ್ಲಿ, ಯಾವುದರಲ್ಲಿ ಇದಕ್ಕೆ ಸ್ಥಾನವನ್ನು ಕೊಟ್ಟಿದ್ದಾರೆ, ಈ ಉಪವಾಸ ವ್ರತ ಈ ಎಲ್ಲ ವ್ರತೋಪವಾಸಗಳು ಏಕಾದಶಿ ಇದೆಲ್ಲ ಏನಿದೆಯಲ್ಲ ಇವುಗಳಿಗೆ ಸ್ಥಾನ ಎಲ್ಲಿ ಅಂತನ್ನೋದಕ್ಕೆ ವೃದ್ಧಹಾರಿತ ಸ್ಮೃತಿಯಲ್ಲಿ ಒಂದು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಈ ಏಕಾದಶಿ ಉಪವಾಸ ಅಂತ ಅನ್ನೋದೇನಿದೆಯಲ್ಲ ಇದು ಬೇರೆ ಏನೂ ಅಲ್ಲ, ಇದೊಂದು ವಿಧವಾದ ಭಕ್ತಿ ಅಂತ ಹೇಳ್ತಾರೆ. ನವವಿಧ ಭಕ್ತಿಯಲ್ಲಿ ಇದೊಂದು ಸೇರ್ತದೆ ಅಂತ ಹೇಳ್ತಾರೆ. ಭಾಗವತದಲ್ಲಿ ಕೇಳುವ ನವವಿಧ ಭಕ್ತಿಗಳು ಇವೆ, ಅಲ್ಲಿಯ ಕೆಲವು ಅಂಶಗಳು ಇಲ್ಲಿ ಸೇರಿಕೊಂಡಿವೆ. ಅದರ ಜೊತೆಗೆ ಏಕಾದಶಿ ಉಪವಾಸಶ್ಚ, ಅದರ ಜೊತೆಗೆ ಇದನ್ನು ವೃದ್ಧಹಾರಿತರು ತಾವು ರಚನೆ ಮಾಡಿದ ಸ್ಮೃತಿಯಲ್ಲಿ ಸೇರಿಸ್ತಾರೆ. ಮೊಟ್ಟ ಮೊದಲನೇದ್ದು ಶಂಖಚಕ್ರೋರ್ಧ್ವ ಪುಂಡ್ರಾದಿಧಾರಣಂ, ಇದು ಮೊದಲನೇ ಭಕ್ತಿ ಅಂತ ಅಂತಾರೆ. ಭಕ್ತಿ ಅಂದರೆ ಭಕ್ತಿಯ ಸ್ವರೂಪ ಇದೆಲ್ಲ. ಇದನ್ನು ನಾವು ಅನುಷ್ಠಾನ ಮಾಡಿದಾಗ ಭಕ್ತಿ ನಮ್ಮಲ್ಲಿ ಬರ್ತದೆ, ಭಕ್ತಿಗೆ ಕಾರಣ ಇವುಗಳೆಲ್ಲ ಅನ್ನೋದಕ್ಕಾಗಿ ಈ 9 ತರಹ ಭಕ್ತಿ ಅಂತ ವ್ಯವಹಾರ ಮಾಡಿದ್ದಾರೆ. ಭಕ್ತಿಗೆ ಕಾರಣ ಅನ್ನೋದಕ್ಕಾಗಿ ಇವು ಭಕ್ತಿ. ಅದರಲ್ಲಿ ಮೊದಲನೇದ್ದು ಯಾವುದು ಅಂತಂದರೆ ಶಂಖಚಕ್ರಗಳನ್ನು ನಾವು ಧಾರಣೆ ಮಾಡೋದು. ಇದನ್ನು ಧಾರಣೆ ಮಾಡುವುದರಿಂದ ಭಗವಂತನಲ್ಲಿ ಭಕ್ತಿ ಬೆಳೀತದೆ ಅನ್ನೋದಕ್ಕಾಗಿ ಅದು ಮೊದಲನೇದ್ದು. ಸ್ಮರಣಂ ಹರೇಹೇ, ಭಗವಂತನ ಸ್ಮರಣೆಯನ್ನು ಮಾಡೋದು, ಅದು ಒಂದು 2ನೇ ಭಕ್ತಿ. ತನ್ನಾಮ ಕೀರ್ತನಂಚೈವ, ಅಖಂಡವಾಗಿ ಭಗವಂತನ ಕಥೆಗಳನ್ನು ಹಾಡ್ತಾ ಇರೋದು, ಯಾವಾಗಲೂ ಭಗವಂತನ ಮಹಿಮೆಯನ್ನು ಹೇಳ್ತಾ ಇರೋದು. ತನ್ನಾಮಕೀರ್ತನಂಚೈವ ತತ್ಪಾದಾಂಬು ನಿಷೇವಣಂ, ಭಗವಂತನ ಪಾದವನ್ನು ಸೇರಿದ ಜಲವನ್ನು ಪಾನ ಮಾಡ್ತಾ ಇರೋದು ಅಖಂಡವಾಗಿ. ಪ್ರತಿದಿನ ಪ್ರತಿನಿತ್ಯ ಆ ತರಹದ ತೀರ್ಥವನ್ನು ಸೇವನೆ ಮಾಡ್ತಾ ಇರೋದು. ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇರೋದು. ತತ್ಪಾದ ವಂದನಂಚೈವ ತನ್ನಿವೇದಿತ ಭೋಜನಂ, ಭಗವಂತನಿಗೆ ನೈವೇದ್ಯ ಮಾಡಿದ ಅನ್ನವನ್ನು ಸ್ವೀಕಾರ ಮಾಡೋದು. ಏಕಾದಶಿ ಉಪವಾಸಶ್ಚ ತಸ್ಯೈವ ಅಭ್ಯರ್ಚನಂ ಹರೇ, ಏಕಾದಶಿ ಉಪವಾಸ ಮಾಡೋದು ಏಕಾದಶಿ ದಿವಸ ಭಗವಂತನನ್ನೇ ಪೂಜೆ ಮಾಡೋದು ಪ್ರಧಾನವಾಗಿ. ಉಳಿದ ದೇವತೆಗಳನ್ನು ಹೇಗೆ ಪೂಜೆ ಮಾಡಬೇಕು ಇದು ಶ್ರೀಮದಾಚಾರ್ಯರ ಸಿದ್ಧಾಂತ. ಇದನ್ನು ವೃದ್ಧಹರಿತರು ಹೇಳ್ತಾರೆ. ತಸ್ಯೈವ ಅಭ್ಯರ್ಚನಂ ಹರೇಹೇ, ಆ ಭಗವಂತನೇ ಸರ್ವೋತ್ತಮ ಅಂತ ಹೇಳಿ ಪರಮಾತ್ಮನ ಪೂಜೆಯನ್ನು ಅಭ್ಯರ್ಚನೆಯನ್ನು ಮಾಡಬೇಕು ಅಂತ ವೃದ್ಧಹರಿತರು ತಿಳಿಸ್ತಾರೆ. ಇದು ಭಕ್ತಿಯನ್ನು ಬೆಳೆಸುವ ವಿಧಾನ ಅಂತ ಹೇಳ್ತಾರೆ. ಆಮೇಲೆ ಇತರ ದೇವತೆಗಳ ಪೂಜೆಯನ್ನು ಮಾಡಬಾರದು ಅಂತ ಸರ್ವತಾ ಹೇಳೋದಿಲ್ಲ. ಅವರ ಪೂಜೆಯನ್ನು ಮಾಡೋದು ಹೇಗೆ, ತದೀಯಾನಾಂ ಅರ್ಚನಂಚ, ದೇವತೆಗಳ ಪೂಜೆಯನ್ನು ಮಾಡೋದು ತದೀಯತ್ವೇನ ಅವರ ಪೂಜೆ ಮಾಡಬೇಕು. ಭಗವಂತನ ಪರಿವಾರ ಅಂತ ಹೇಳಿ ಉಳಿದ ದೇವತೆಗಳ ಪೂಜೆಯನ್ನು ಮಾಡಬೇಕು. ಶ್ರೀಮದಾಚಾರ್ಯರು ಅದನ್ನು ಹೇಳ್ತಾರೆ. ಪರಿವಾರತಯ ಗ್ರಾಹ್ಯ ಅಪಿ ಹೇಯಾ ಪ್ರಧಾನತಃ, ಆ ಮಾತನ್ನು ಇಲ್ಲಿ ತಿಳಿಸ್ತಾರೆ. ಇದು ನವವಿಧ ಭಕ್ತಿಗಳಲ್ಲಿ ಸೇರುತ್ತದೆ ಅಂತ ವೃದ್ಧಹರಿತರ ತಿಳಿಸ್ತಾರೆ. ಹೀಗೆ ಭಕ್ತಿರ್ ನವವಿಧ ಸ್ಮೃತ ಅಂತ ಹೇಳಿದ್ದಾರೆ. ವೃದ್ಧಹರಿತರ ದೃಷ್ಟಿಯಲ್ಲಿ ಏಕಾದಶಿ ಇದು ಒಂದು ತರಹದ ಭಕ್ತಿ, ಭಕ್ತಿಯನ್ನು ನಮ್ಮಲ್ಲಿ ಬೆಳೆಸುವ ಸಾಧನೆ ಅದು ಅಂತ ವೃದ್ಧಹರಿತರು ನಮಗೆ ಹೇಳ್ತಾರೆ. ಸ್ಕಂದ ಪುರಾಣದಲ್ಲಿ ಮತ್ತೊಂದು ಮಾತು ಬರ್ತದೆ, ಇದು ನಿಯಮದಲ್ಲಿ ಸೇರಿಸಬೇಕು ಅಂತ ಅವರು ಹೇಳ್ತಾರೆ. ಇದೊಂದು ಭಕ್ತಿಯೂ ಹೌದು, ಇದೊಂದು ನಿಯಮವೂ ಹೌದು. ಯಮ ನಿಯಮಗಳನ್ನು ಯಾವಾಗಲೂ ಪಾಲನೆ ಮಾಡ್ತಾ ಇರಬೇಕು ಅಂತ ನಾವು ಕೇಳ್ತಾ ಇರ್ತೇವೆ. ಆ ನಿಯಮಗಳಲ್ಲಿ ಇದೊಂದು ಏಕಾದಶಿ ಉಪವಾಸ ಅಂತ ಹೇಳಿ ಸ್ಕಂದ ಪುರಾಣದಲ್ಲಿ ರುದ್ರದೇವರು ಪಾರ್ವತೀ ದೇವಿಗೆ ತಿಳಿಸ್ತಾರೆ. ಶೌಚಂ
ಯಾವಾಗಲೂ ಶುದ್ಧರಾಗಿರೋದು, ಯಜ್ಞ ಯಜ್ಞಯಾಗಾದಿಗಳನ್ನು ಮಾಡೋದು, ತಪಃ ಬ್ರಹ್ಮಚರ್ಯಾದಿ ರೂಪವಾದ ತಪಸ್ಸು, ದಾನಂ ನಿತ್ಯ ನೈಮಿತ್ತಿಕ ಕಾಮ್ಯ ದಾನಗಳನ್ನು ಮಾಡ್ತಾ ಇರೋದು, ಸ್ವಾಧ್ಯಾಯ ಸ್ವಶಾಖಾಧ್ಯಯನ ಮಾಡೋದು, ನಿಗ್ರಹವನ್ನು ಮಾಡಿಕೊಳ್ಳೋದು, ವ್ರತಗಳನ್ನು ಮಾಡೋದು, ವ್ರತ ಮೌನ ಉಪವಾಸಾಶ್ಚ ಸ್ನಾನಂಚ ನಿಯಮಾದಶ. ನವವಿಧ ಭಕ್ತಿಗಳಲ್ಲಿ ಏಕಾದಶಿ ಉಪವಾಸ ಒಂದು ಅಂತ ನಮಗೆ ವೃದ್ಧಹಾರಿ ಥರ ತಿಳಿಸಿದರೆ ಇದು ಭಕ್ತಿ ಹೌದು, ಭಕ್ತಿಯ ಜೊತೆಗೆ ಇದೊಂದು ಯಮವೂ ಹೌದು ಅಂತ, ನಿಯಮವೂ ಹೌದು ಅಂತ ಸ್ಕಂದ ಪುರಾಣ ನಮಗೆ ತಿಳಿಸ್ತದೆ. ಹೀಗಾಗಿ ಈ ನಿಯಮವನ್ನು, ಈ ಭಕ್ತಿಯನ್ನು ಪಾಲನೆ ಮಾಡದ ಹೊರತು, ಈ ವಿಧಾನವನ್ನು ಪಾಲನೆ ಮಾಡದ ಹೊರತು ನಮಗೆ ಭಗವಂತನಲ್ಲಿ ಸರ್ವಥಾ ಭಕ್ತಿ ಬೆಳೆಯೋದಿಲ್ಲ, ಅಭಿವೃದ್ಧವಾಗೋದಿಲ್ಲ ಅನ್ನೋದಕ್ಕಾಗಿ ಏಕಾದಶಿ ಉಪವಾಸ ಅತ್ಯಂತ ಕಡ್ಡಾಯ, ನಿಯಮವಾಗಿ ಪ್ರತಿನಿತ್ಯ ಪ್ರತಿಪಕ್ಷದಲ್ಲಿಯೂ ಏಕಾದಶಿಯನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತನ್ನೋದನ್ನು ತಿಳಿಸ್ತಾರೆ. ನಿಯಮ ಹಾಗೂ ಭಕ್ತಿ ಇವುಗಳಲ್ಲಿ ಈ ಏಕಾದಶಿ ಉಪವಾಸ ಸೇರ್ತದೆ ಅಂತನ್ನೋದನ್ನು ಪುರಾಣಗಳು ನಮಗೆ ತಿಳಿಸ್ತವೆ. ಮಾಡಲೇಬೇಕೇನು ಇವುಗಳನ್ನು? ಇದನ್ನು ಮಾಡಿದರೆ ನಮಗೆ ಭಕ್ತಿ ಬರ್ತದೇನೋ? ಇಲ್ಲ. ದೇವರ ಅರ್ಚನೆ ಉಳಿದದ್ದೆಲ್ಲ ಇದೆಯಲ್ಲ, ಏಕಾದಶಿ ಉಪವಾಸ ಮಾಡಿದ್ರೇ ನಮ್ಮ ಭಕ್ತಿ ಬರ್ತದೇನೋ? ಉಪವಾಸ ಮಾಡದೇ ಇದ್ದವರು ಸಾಕಾದಷ್ಟು ಜನ ರಾಘವೇಂದ್ರ ಸ್ವಾಮಿಗಳಿಗೆ, ದೇವರಿಗೆ ಪ್ರದಕ್ಷಿಣೆ ಹಾಕ್ತಾರೆ, ನಮಸ್ಕಾರ ಮಾಡ್ತಾರೆ, ಉರುಳು ಸೇವೆ ಹಾಕ್ತಾರೆ, ದೇವರಿಗೇನು ಬೇಕೆಲ್ಲವನ್ನೂ ಸಮರ್ಪಣೆ ಮಾಡ್ತಾರೆ. ಆದರೆ ಏಕಾದಶಿ ಉಪವಾಸ ಮಾಡ್ತಾ ಇರೋದಿಲ್ಲ, ಏಕಾದಶಿ ಉಪವಾಸ ಮಾಡೋದಿಲ್ಲ, ಅಷ್ಟೆಲ್ಲ ಭಕ್ತಿ ಅವನಲ್ಲಿದೆ. ಹಾಗಾದರೆ ಉಪವಾಸ ಮಾಡದೇ ಇದ್ದರೂ ಭಕ್ತಿ ಬರ್ತದೆ ಅಂತ ನಾವು ತಿಳಿದ್ರೆ ಅದಕ್ಕೆ ಮಹಾಭಾರತ ಬಹಳ ಅದ್ಭುತವಾದ ಒಂದು ಮಾತನ್ನು ತಿಳಿಸ್ತದೆ. ನಿಜ ಇಲ್ಲ ಅಂತೇನಲ್ಲ, ಭಕ್ತಿಯನ್ನು ಬೆಳೆಸುವ ಸಾಧನಗಳಲ್ಲಿ ಅತಿ ಪ್ರಧಾನವಾದದ್ದು ಏಕಾದಶಿ ಉಪವಾಸ. ಉಳಿದವುಗಳಿಂದ ಭಕ್ತಿ ಬರ್ತದೆ, ಬರೋದಿಲ್ಲ ಅಂತ ಅಲ್ಲ, ಆದರೆ ಏಕಾದಶಿ ಉಪವಾಸ ಮಾಡೋದರಿಂದ ಆ ಭಕ್ತಿಯ ಅಭಿವೃದ್ಧಿ ಎಷ್ಟಾಗ್ತದೆ, ಉಳಿದ ಸಾಧನೆಗಳನ್ನು ಅನುಷ್ಠಾನ ಮಾಡಿದಾಗ ಅಷ್ಟಾಗೋದಿಲ್ಲ ಅನ್ನೋದಕ್ಕಾಗಿ ಏಕಾದಶಿ ಉಪವಾಸ ಅಷ್ಟು ಪ್ರಧಾನವಾಗಿದೆ. ಅದನ್ನು ಆಚರಣೆ ಮಾಡಲೇಬೇಕು. ಭಕ್ತಿಯ ವಿವೃದ್ಧಿಗೆ ಅದೊಂದು ಔಷಧ ಅಂತನ್ನೋದನ್ನು ನಮಗೆ ಸ್ಮೃತಿಗಳು ತಿಳಿಸಿಕೊಡ್ತದೆ. ಈ ದೃಷ್ಟಿಯಿಂದ ಪುರಾಣಗಳು, ಸ್ಮೃತಿಗಳು ತಿಳಿಸಿದರೆ ಮಹಾಭಾರತ ನಮಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತದೆ. ಏಕಾದಶಿ ಮಾಡಲಿಲ್ಲ ಅಂದರೆ ಏನಾಗ್ತದೆ, ಏಕಾದಶಿ ಮಾಡಿದರೆ ಏನಾಗ್ತದೆ, ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಉಮಾಮಹೇಶ್ವರ ಸಂವಾದದಲ್ಲಿ ಗುರುಗಳು ಮಹಾಭಾರತದ ಉಪದೇಶವನ್ನು ನಮಗೆ ಮಾಡ್ತಾ ಇದ್ದಾರೆ. ಈ ಚಾತುರ್ಮಾಸ್ಯದಲ್ಲಿ ಶಾಂತಿ ಪರ್ವ, ಅನುಶಾಸನ ಪರ್ವದ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಸಮಗ್ರವಾದ ಅನುಶಾಸನ ಪರ್ವವನ್ನು ಕೇಳಲಿಕ್ಕೆ ಈ 1 ತಿಂಗಳು 2 ತಿಂಗಳಲ್ಲಿ ಆಗೋದಿಲ್ಲ. ಆದರೆ ಇನ್ನೊಂದು ಸಲ, ಅದು ಯಾವಾಗೂ ಅಲ್ಲ, ಮತ್ತೆ ಮುಂದಿನ ಸಲವೇ ನಮ್ಮಲ್ಲಿಯೇ ಚಾತುರ್ಮಾಸ್ಯಕ್ಕೆ ಕುಳಿತರೂ ಅಡ್ಡಿ ಇಲ್ಲ, ನಮ್ಮಲ್ಲೇ ಕುಳಿತುಕೊಳ್ಳ್ರಿ, ಕುಳಿತುಕೊಂಡು ಆ ಉಮಾಮಹೇಶ್ವರ ಸಂವಾದದ ಉಪದೇಶವನ್ನು ನಮಗೆ ಮಾಡಿರಿ ಅಂತ ಆ ಗುರುಗಳಲ್ಲಿ ನಾವು ಕೇಳ್ಕೊಳ್ಬೇಕು. ಇಲ್ಲ ಅಂತಾದರೆ ಅವ್ರು ಇದ್ದಲ್ಲಾದರೂ ನಾವು ಹೋಗಿ ಆ ಉಮಾಮಹೇಶ್ವರ ಸಂವಾದದ ಉಪದೇಶವನ್ನು ಪಡೆಯಲೇಬೇಕು. ಅದ್ಭುತವಾದ ಘಟ್ಟ ಮಹಾಭಾರತದಲ್ಲಿ. ಅಂತಹ ಉಮಾ ಹಾಗೂ ಮಹೇಶ್ವರರ ಸಂವಾದದಲ್ಲಿ ಉಮಾದೇವಿ ರುದ್ರದೇವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ. ಯಸ್ತು ಅಹಿಂಸಕಃ, ಅಹಿಂಸಕರು ಯಾರು? ಸರ್ವಸಂಹಾರಕರಾದ ರುದ್ರದೇವರಿಗೆ ಉಮಾದೇವಿ ಕೇಳುವ ಪ್ರಶ್ನೆ, ಅಹಿಂಸಕರಾದ ವ್ಯಕ್ತಿಗಳು ಯಾರು ಅಂತ. ಆವಾಗ ರುದ್ರದೇವರಂತಾರೆ, ಯಾರನ್ನು ಅಹಿಂಸಕರು ಅಂತ ನಾವು ಹೇಳಬೇಕು? ಅವರು ಒಂದೊಂದು ಮಾತನ್ನು ಹೇಳ್ತಾ ಹೋಗ್ತಾರೆ. ಅಹಿಂಸೆಯನ್ನು ಅಹಿಂಸೆಯಲ್ಲಿ ನಿಷ್ಠರಾದವರು ಯಾರೂ ಸಾಧ್ಯ ಇಲ್ಲ ಅಂತಾರೆ. ಎಲ್ಲರೂ ಹಿಂಸೆಯಲ್ಲಿ ನಿರತರಾದವರೇ ಅಂತ ರುದ್ರದೇವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲರೂ ಹಿಂಸೆಯನ್ನು ಮಾಡುವವರೇ, ಅಹಿಂಸೆಯಲ್ಲಿ ನಿಷ್ಠರಾದವರು ಯಾರೂ ಜಗತ್ತಿನಲ್ಲಿಲ್ಲ ಅಂತ ರುದ್ರದೇವರು ಹೇಳ್ತಾರೆ. ಯಾಕೆ? ರುದ್ರದೇವರು ಒಂದೊಂದು ಕಾರಣವನ್ನು ಕೊಡ್ತಾರೆ. ಧರಣಿ ಸಂಶ್ರಿತಾದೇವಿ ಸುಸೂಕ್ಷ್ಮಾಶ್ಚೈವ ಮಧ್ಯಮಾನ್. ಪ್ರಾಣಿಗಳು ಬಹಳ ಸೂಕ್ಷ್ಮವಾದ ಪ್ರಾಣಿಗಳಿರ್ತವೆ. ನಿಂತಲ್ಲಿ ನಮ್ಮ ಕಾಲಿನ ಕೆಳಗೆ ಬಿದ್ದು ಸಾವಿರಾರು ಪ್ರಾಣಿಗಳು ಸತ್ತು ಹೋಗಿರ್ತವೆ. ಕೂತಾಗ 10,000 ಪ್ರಾಣಿಗಳು, ಮಲಗಿಕೊಂಡಾಗ ಲಕ್ಷಾವಧಿ ಪ್ರಾಣಿಗಳು ನಮ್ಮ ದೇಹದ ಕೆಳಗೆ ಬಿದ್ದು ಒದ್ದಾಡಿ ದುಃಖ ಪಡ್ತಾ ಸಾಯುವ ಪ್ರಾಣಿಗಳಿರ್ತವೆ. ಹೀಗಾಗಿ ಮನುಷ್ಯ ನಿಂತರೆ ತಪ್ಪು, ಕೂತ್ರೆ ತಪ್ಪು, ಮಲ್ಕೊಂಡ್ರೆ ತಪ್ಪು. ಏನು ಮಾಡಿದರೂ ಮನುಷ್ಯ ಅಪರಾಧ ಮಾಡದೆ ನಿರಪರಾಧಿಯಾಗಿ ಅಹಿಂಸಕನಾಗಿ ಇರಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಅಂತ ಹೇಳಿ ರುದ್ರದೇವರು ತಿಳಿಸ್ತಾರೆ. ಮನುಷ್ಯ ಓಡಾಡ್ತಾನೆ, ಸಂಚರಂಚರಣಾಭ್ಯಾಂಚ ಹಂತಿ ಜೀವಾನನೇಕಶಃ. ಓಡಾಡ್ತಾನೆ ಮನುಷ್ಯ, ಓಡಾಡ್ತಾ ಸಾವಿರಾರು ಪ್ರಾಣಿಗಳನ್ನು ಮನುಷ್ಯ ಕೊಂದು ಬಿಡ್ತಾನೆ.
ಅಜ್ಞಾನಾಜ್ಞಾನತೋ ವಾಪಿ ಯೋ ಜೀವ ಶಯನಾಸನಾತ್, ಮಲಗುತ್ತಾನೆ ಕೂಡ್ತಾನೆ, ಹೀಗೆ ಮಲಗಿ ಕೂತು ಅನೇಕ ಜೀವಗಳನ್ನು ಅನೇಕ ಪ್ರಾಣಿಗಳನ್ನು ಮನುಷ್ಯ ಸಂಹಾರ ಮಾಡ್ತಾನೆ. ಬೆವರಿನಿಂದ ಹುಟ್ಟಿದ ಪ್ರಾಣಿಗಳಿವೆ, ಆ ಎಲ್ಲ ಪ್ರಾಣಿಗಳನ್ನು ಮನುಷ್ಯ ಸಂಹಾರ ಮಾಡ್ತಾನೆ. ಮಾಡಿ ಬೇಡ ನಾನು ಇರ್ತೇನೆ ಯೋಗವನ್ನು ಕಲಿತು ಅಂತಂದರೆ ಅಲ್ಲಿಯೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪ್ರಾಣಿಗಳು ಜಲೇ ಜೀವಾಹ, ಜಲದಲ್ಲಿಯೂ ಜೀವಗಳಿವೆ, ಆಕಾಶದಲ್ಲಿಯೂ ಜೀವಗಳಿವೆ. ಪೃಥಿವಿ ಜೀವಮಾಲಿನಿ, ಪೃಥಿವಿಯಲ್ಲಿ ಎಲ್ಲ ಜೀವಗಳು ಆಶ್ರಯಿಸಿಕೊಂಡಿವೆ. ಹೀಗಾಗಿ ಏವಂ ಜೀವಾಕುಲೇ ಲೋಕೆ ಕೋಸೌ ಸ್ಯಾದ್ಯಸ್ತ್ವಹಿಂಸಕಃ. ಹೀಗೆ ಆಕಾಶದಲ್ಲಿ, ಜಲದಲ್ಲಿ, ನೆಲದಲ್ಲಿ ಎಲ್ಲ ಕಡೆಗೂ ಜೀವರಾಶಿಗಳಿದ್ದಾಗ, ಸೂಕ್ಷ್ಮವಾದ ಪ್ರಾಣಿಗಳಿದ್ದಾಗ, ಯಾವ ಪ್ರಾಣಿಗಳನ್ನೂ ಸಂಹಾರ ಮಾಡದೆ ಹಿಂಸಕನಾಗಿ ನಾನಿದ್ದೇನೆ ಅಂತ ಎದೆತಟ್ಟಿ ಹೇಳುವ ಧೈರ್ಯ ಯಾರಿಗಿದೆ? ಯಾರಿಗೂ ಇಲ್ಲ. ಯಾರೂ ಅಂತಹ ಅಹಿಂಸಕರಾದವರು ಇಲ್ಲ ಅಂತ ಹೇಳಿ ರುದ್ರದೇವರಂತಾರೆ, ಬೇಡ ಇದೊಂದಾಯಿತು. ಹೊರಗೆ ಮನುಷ್ಯ ಪ್ರಾಣಿಗಳನ್ನು ಸಂಹಾರ ಮಾಡ್ತಾನೆ. ಇದಲ್ಲದೇನೆ ಮನುಷ್ಯ ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ಅನ್ನವನ್ನು ತಿಂತ ಅನೇಕ ಪ್ರಾಣಿಗಳನ್ನು ಮನುಷ್ಯ ಸಂಹಾರ ಮಾಡ್ತಾನೆ. ಏಕೋ ಜೀವ ಸಹಸ್ರಾಣಿ ಸದಾ ಖಾದತಿ ಮಾನವ. ಏನು ಮಾಡ್ತಾನೆ ಮನುಷ್ಯ? ನಡೆದು ಜೀವರನ್ನು ಸಂಹಾರ ಮಾಡೋದು, ಕೂತು ನಡೆದು ಮಲಗಿ ಜೀವರನ್ನು ಸಂಹಾರ ಮಾಡೋದಿಷ್ಟೇ ಅಲ್ಲ, ನಾವು ತಿಂತೇವೆ ಆಹಾರವನ್ನು. ನಮ್ಮ ದೇಹದ ಪೋಷಣೆಗಾಗಿ, ನಮ್ಮ ಇರುವಿಗಾಗಿ, ನಮ್ಮ ಸ್ಥಿತಿಗಾಗಿ ನಾವು ಅನ್ನವನ್ನು ತಿನ್ನಲೇಬೇಕು. ಅನ್ನವನ್ನು ತಿಂತೇವೆ ಶರೀರದ ಪೋಷಣೆಗಾಗಿ. ಆದರೆ ಅನ್ನ ತಿಂತೇವೆ, ನಾವು ಶಾಕಾಹಾರಿಗಳು ಅಂತ ನಾವು ಹೇಳ್ಕೊಳ್ತೇವೆ. ಆದರೆ ರುದ್ರದೇವರಂತಾರೆ ಎಲ್ಲರೂ ಮಾಂಸಾಹಾರಿಗಳೇ ಅಂತ ಅಂತಾರೆ ಅವರು ರುದ್ರದೇವರು. ಏಕೋ ಜೀವ ಸಹಸ್ರಾಣಿ ಸದಾ ಖಾದತಿ ಮಾನವ. ಒಬ್ಬ ಜೀವ ಅಖಂಡವಾಗಿ ಸಾವಿರಾರು ಜೀವರಾಶಿಗಳನ್ನು ತಿಂತಾ ಇರ್ತಾನೆ. ಅನ್ನಾದ್ಯಸ್ಯ ಚ ಭೋಗೇನ ಧಾನ್ಯ ಸಂಜ್ಞಾನಿಯಾನಿತು. ಹಾಗಾದರೆ ಏನು ಮಾಡಬೇಕು? ಆ ಹಿಂಸೆಯ ಪಾಪ ನಮಗೆ ಬರಬಾರದು ಅಂತಾಗಿದ್ದರೆ, ಹಿಂಸೆ ಮಾಡೋದಂತೂ ಖಂಡಿತ, ಪ್ರತಿನಿತ್ಯ ಅಲ್ಲ ಪ್ರತಿ ಕ್ಷಣದಲ್ಲಿ ಸಾವಿರಾರು ಜೀವರಾಶಿಗಳ ಸಂಹಾರವನ್ನು ನಾವು ಮಾಡ್ತಾ ಇರ್ತೇವೆ. ಇಷ್ಟೆಲ್ಲ ವಿಧಾನಗಳಿಂದ ನಡಿತೇವೆ, ಕೂಡ್ತೇವೆ, ಮಲಗುತ್ತೇವೆ, ತಿಂತೇವೆ, ಕುಡಿತೇವೆ, ನೀರು ಕುಡಿತೇವೆ, ಮೊಸರು, ಹಾಲು, ನಾನಾ ತರಹದ ಪದಾರ್ಥಗಳನ್ನು ತಿಂತೇವೆ. ಅಹಿಂಸೆ ಮಾಡಬೇಕು, ಅಹಿಂಸಾಪರರಾಗಬೇಕು ಅಂತ ಹೇಳಿ ಪಂಚಮಲ ಧಾರಣೆ ಮಾಡುವವರೂ ಸಹ ನಡೆದು ಕೂತು ಜೀವರಾಶಿಗಳನ್ನು ಸಂಹಾರ ಮಾಡ್ತಾರೆ. ಅವರೂ ಅಹಿಂಸಕರಲ್ಲ. ಬಹಳ ಅದ್ಭುತವಾಗಿ ಹೇಳ್ತಾರೆ. ಹೀಗಾಗಿ ಇಂಥ ಪ್ರಸಂಗ ಇದ್ದಾಗ ಆ ಹಿಂಸೆ ಮಾಡಿದ್ದಂತೂ ಸತ್ಯ ಅಲ್ಲ. ಹಾಗಾದರೆ ಆ ಅಪರಾಧ, ಆ ಪಾಪ, ಆ ಪ್ರಾಣಿಗಳ ಶಾಪ ನಮಗೆ ತಗಲಬಾರದು ಅಂತಾಗಿದ್ದರೆ ಮನುಷ್ಯ ಏನು ಮಾಡಬೇಕು? ಎಷ್ಟು ಕರುಣೆಯಿಂದ ಮನುಷ್ಯರ ಮೇಲೆ, ಎಷ್ಟು ಅಭಿಮಾನದಿಂದ ರುದ್ರದೇವರಿಗೆ ಸತೀದೇವಿ, ಉಮಾದೇವಿ ಪ್ರಶ್ನೆ ಮಾಡ್ತಾರೆ. ಅವರಿಗೆಲ್ಲ ಪಾಪ ಬರ್ತದಲ್ಲ, ನಮಗೆಲ್ಲ ರುದ್ರದೇವ ಉಮಾದೇವಿ ಅಂತಾಳೆ, ನಮಗೆಲ್ಲ ಪಾಪ ಬರ್ತದಲ್ಲ, ಜೀವರಿಗೆ ಪಾಪ ಬರ್ತದಲ್ಲ ಇಷ್ಟೆಲ್ಲ ಹಿಂಸೆ ಮಾಡಿದಾಗ. ಹಾಗಾದರೆ ಆ ಎಲ್ಲ ಹಿಂಸೆ ಪರಿಹಾರ ಆಗಬೇಕಾದ್ರೆ, ಆ ಪಾಪ ಅವನಿಗೆ ತಗಲಬಾರದು ಅಂತಾಗಿದ್ದರೆ ಮನುಷ್ಯ ಏನು ಮಾಡಬೇಕು? ಅದನ್ನು ಸ್ವಲ್ಪ ಉಪದೇಶ ಮಾಡಿರಿ ಅಂತ ಉಮಾದೇವಿ ರುದ್ರದೇವರಿಗೆ ಪ್ರಶ್ನೆ ಮಾಡಿದಾಗ ರುದ್ರದೇವರಂತಾರೆ, ಕುಳಿತುಕೊಂಡಿದ್ದಾರೆ ಗುರುಗಳು, ಯಾವಾಗಲೂ ಅನುಷ್ಠಾನ ಮಾಡ್ತಾ ಇರ್ತಾರೆ. ಧ್ಯಾನೇನ ತಪಸಾಯುಕ್ತ ತಮ್ಮನ್ಯೇ ಅಹಂ ಅಹಿಂಸಕಂ. ಯಾರು ಅಖಂಡವಾಗಿ ಭಗವಂತನ ಧ್ಯಾನವನ್ನು, ಚಿಂತನೆಯನ್ನು ಮಾಡ್ತಾ ಇರ್ತಾರೆ, ಯಾರು ಬ್ರಹ್ಮಚರ್ಯಾದಿ ತಪಸ್ಸನ್ನು ಮಾಡ್ತಾ ಇರ್ತಾರೆ, ಅಂತಹ ವ್ಯಕ್ತಿಗಳು ನಿಜವಾಗಿ ಅಹಿಂಸಕರು. ಯದ್ಯಪಿ ಹಿಂಸೆಯಾಗ್ತದೆ, ಯದ್ಯಪಿ ಪ್ರಾಣಿಗಳ ನಾಶ ಆಗ್ತದೆ, ಆದರೂ ಯಾರು ಧ್ಯಾನದಿಂದ ಯುಕ್ತರಾಗಿರ್ತಾರೆ, ಯಾರು ನಿರಂತರವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಬ್ರಹ್ಮಚರ್ಯವನ್ನು ಆಶ್ರಯಣ ಮಾಡಿಕೊಂಡಿರ್ತಾರೆ, ಅಂತಹ ವ್ಯಕ್ತಿಗಳು ನಿಜವಾಗಿ ಅಹಿಂಸಕರು ಅಂತ ಹೇಳಿ ರುದ್ರದೇವರಂತಾರೆ. ಸರಿ, ಅಂಥವರು ಬಹಳ ಕ್ವಚಿತ್ ಎಲ್ಲಿಯೋ ಒಂದು ಕಡೆಗೆ ನಮಗೆ ಸಿಗ್ತಾರೆ ಗುರುಗಳ ಹಾಗೆ. ಆದರೆ ನಮ್ಮಂಥವರಿದ್ದೀವಲ್ಲ, ನಮ್ಮಂಥವರಿಗಾಗಿ ಏನು ಉಪಾಯ? ಹಾಗೆ ಧ್ಯಾನ ಮಾಡಲಿಕ್ಕಾಗೋದಿಲ್ಲ, ಬ್ರಹ್ಮಚರ್ಯಾದಿಗಳನ್ನು ಪಾಲನೆ ಮಾಡಲಿಕ್ಕಾಗೋದಿಲ್ಲ, ವ್ರತ ನಿಯಮಗಳನ್ನು ನಮಗೆ. ಹಾಗಾದರೆ ನಮ್ಮಂಥವರೇನು ಮಾಡಬೇಕು? ಅಜ್ಞಾನಿಗಳು, ಅಸಮರ್ಥರು, ಅಶಕ್ತರು, ಅವರಿಗೇನಾದರೂ ಒಂದು ಉಪಾಯ ಇದೆ ಏನು? ಆ ಪಾಪದ ಲೇಪ ಅವರಿಗೆ ಆಗಬಾರದು ಅಂತಾಗಿದ್ದರೆ ಅಂತಂದಾಗ ರುದ್ರದೇವರು ಬಹಳ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ. ಹಾಗಾದರೆ ಒಂದು ಕೆಲಸ ಮಾಡಲಿ ಅವರು ಅಂತ ಹೇಳ್ತಾರೆ. ಏನು ಮಾಡೋದು? ತ್ರಿರಾತ್ರಂ ಪಂಚರಾತ್ರಂ ವಾ ಸಪ್ತರಾತ್ರಮಥಾಪಿ ವಾ ಧಾನ್ಯಾನಿ ಯೋ ನಹಿಂಸೇತ ಅಹಿಂಸಕ ಪರಿಕೀರ್ತಿತ. ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಇದೆಲ್ಲ ಏಕಾದಶಿಗೆ ಮೂಲ. ಇದು ಏನು ಮಾಡಬೇಕು? ಮನುಷ್ಯ ಹಿಂಸೆಯ ಪಾಪ ಮನುಷ್ಯನಿಗೆ ಬರಬಾರದು ಅಂತಾಗಿದ್ದರೆ ಏನು ಮಾಡಬೇಕು ಅಂತಂದರೆ,
ಪ್ರಾಣಿಗಳನ್ನು ಸರ್ವಥಾ ಆ ತರಹದ ಜೀವರನ್ನು ಸರ್ವಥಾ ಹಿಂಸೆ ಕೊಡಬಾರದು. ಎಷ್ಟು ದಿವಸ? ತ್ರಿರಾತ್ರಂ, 3 ರಾತ್ರಿ. ದಶಮಿ ರಾತ್ರಿ, ಏಕಾದಶಿ ರಾತ್ರಿ. ಹಾಗಾದರೆ ಏಕಾದಶಿ ಹಗಲು ಹೆಚ್ಚಬಹುದು, ಕಡಿಬಹುದು, ತುರಿಬಹುದು ಅಲ್ಲ. ಏಕಾದಶಿ ಪೂರ್ಣ, ದಶಮಿ ರಾತ್ರಿ ಹಾಗೂ ದ್ವಾದಶಿ ರಾತ್ರಿ. ತ್ರಿರಾತ್ರಂ 3 ದಿವಸ. ಈ 3 ರಾತ್ರಿಗಳೇನಿದೆಯಲ್ಲ, ಕನಿಷ್ಠ ಪಕ್ಷ 15 ದಿವಸಕ್ಕೆ 3 ದಿವಸ ಆದರೂ, 3 ರಾತ್ರಿಗಳಾದರೂ ಯಾರು ಈ ಧಾನ್ಯಗಳನ್ನು ಹಿಂಸೆ ಮಾಡೋದಿಲ್ಲ, ಕುಟ್ಟೋದು, ಹೆಚ್ಚೋದು, ತುರಿಯೋದು ಈ ತರಹ ಯಾರೂ ಮಾಡಲಿಕ್ಕೆ ಹೋಗೋದಿಲ್ಲ. ಅಂಥವರಿಗೆ ಯಾವ ಪಾಪ ಬರೋದಿಲ್ಲ. ಅವರೂ ಅಹಿಂಸಕರು ಅಂತ ಹೇಳಿ ರುದ್ರದೇವರಂತ. ಹೀಗಾಗಿ ಶಕ್ತಿ ಇದ್ದವರು ಅನುಷ್ಠಾನ ಮಾಡಲಿಕ್ಕೆ ಯಾರಿಗಾಗ್ತದೆ ಅಂಥವರು 3 ರಾತ್ರಿ ಈ ತರಹದ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರದು ಅಂತ ಹೇಳಿದ್ದಾರೆ. ಧಾನ್ಯಾನಿಯೋ ನ ಹಿಂಸೇತ ಅಹಿಂಸಕ ಪರಿಕೀರ್ತಿತ. ಧಾನ್ಯಗಳ ಹಿಂಸೆಯನ್ನು ಮಾಡಬಾರದು ಅಂತಾರೆ. ದ್ವಾದಶಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ನೈವೇದ್ಯ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ಕನಿಷ್ಠ ಪಕ್ಷ 1 ದಿವಸ ಆದರೂ ಸಹ ಹೆಚ್ಚೋದು, ತುರಿಯೋದು ಈ ತರಹದ ಪಾಪಗಳೇನಿದೆಯಲ್ಲ, ಕರ್ಮಗಳೇನಿದೆಯಲ್ಲ, ಯಾವ ಕರ್ಮಗಳನ್ನು ಮಾಡದೇ ಇದ್ದರೆ ಅಂತಹ ಮನುಷ್ಯ ಅಹಿಂಸಕನಾಗ್ತಾನೆ ಅನ್ನೋದಕ್ಕಾಗಿ ನೋಡಿ ನಮಗೆ ಎಷ್ಟೆಲ್ಲ ಪಾಪಗಳು ಬರ್ತದೆ. ಇಷ್ಟೆಲ್ಲ ಪಾಪಗಳ ಪರಿಹಾರ ಆಗಿ ನಾವು ಅಹಿಂಸಕರು, ನಾವು ಶಾಕಾಹಾರಿಗಳು ಅಂತ ನಾವು ಆಗಬೇಕಾದರೆ, ಯಾವ ಹಿಂಸೆಯ ಪಾಪ ನಮಗೆ ಬರಬಾರದು ಅಂತಾಗಿದ್ದರೆ 1 ದಿವಸ ಆದರೂ ಧಾನ್ಯಗಳಿಗೆ ಹಿಂಸೆಯನ್ನು ಕೊಡಬಾರದು. ಹಿಂಸೆಯನ್ನು ಕೊಡದೇ ಇದ್ದರೆ ಆವಾಗ ಅವನು ಅಹಿಂಸಕ ಅಂತ ಆಗ್ತಾನೆ. ಇಲ್ಲದೆ ಹೋದರೆ ಅವನಿಗೆ ಹಿಂಸೆಯ ಪಾಪ ಬಂದೇ ಬರ್ತದೆ ಅಂತ ಮಹಾಭಾರತದಲ್ಲಿ ರುದ್ರದೇವರು ಉಮಾದೇವಿಗೆ ಉಪದೇಶ ಮಾಡುತ್ತಾರೆ. ಅನ್ನೋದಕ್ಕಾಗಿಯೇ ಶಾಸ್ತ್ರ ನಮಗೆ ಉಪದೇಶ ಮಾಡಿದ್ದು. ಉಳಿದ ವ್ರತಗಳು ಮಾಡ್ತಿರೋ ಬಿಡ್ತಿರೋ, ಮಾಡಲೇಬೇಕು ಎಲ್ಲ ವ್ರತಗಳನ್ನು, ಆದರೆ ಏಕಾದಶಿ ವ್ರತವನ್ನು ಮಾತ್ರ ಬಿಡಲೇಬಾರದು ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಬಹಳ ಕಠೋರವಾಗಿ, ಬಹಳ ನಿಷ್ಠುರವಾಗಿ ಶ್ರೀಮದಾಚಾರ್ಯರು ಆ ಎಲ್ಲ ಮಾತುಗಳನ್ನು ನಮಗೆ ತಿಳಿಸ್ತಾರೆ. ಏಕಾದಶಿ ವ್ರತವನ್ನು ಮಾತ್ರ ಏನೇ ಪ್ರಸಂಗ ಬಂದರೂ ಆ ವ್ರತವನ್ನು ಸರ್ವಥಾ ಬಿಡತಕ್ಕದ್ದಲ್ಲ ಅಂತ ಶ್ರೀಮದಾಚಾರ್ಯರು ನಮಗೆ ಹೇಳ್ತಾರೆ. ಆ ಉದ್ದೇಶದಿಂದ ಈ ಏಕಾದಶಿ ವ್ರತವನ್ನು ಮಾಡ್ರಿ ಅಂತ ಶಾಸ್ತ್ರಗಳು ಏಕಕಂಠದಿಂದ ಉದ್ಘೋಷಣೆ ಮಾಡ್ತದೆ. ನಮಗೆ ಆ ತರಹದ ವ್ರತವನ್ನು ಉಪದೇಶ ಮಾಡಿದ್ದಾರೆ. ಈ ತರಹದ ವ್ರತವನ್ನು ಯಾರು ಮಾಡಿದ್ದಾರೆ? ಮೊದಲಿಗೆ ಈ ತರಹದ ವ್ರತದಲ್ಲಿ ಹೇಗೆ ನಾವು ನಿಷ್ಠೆಯನ್ನು ತಂದುಕೊಳ್ಳಬೇಕು ಅನ್ನೋದಕ್ಕಾಗಿ ಬ್ರಹ್ಮವೈವರ್ತದಲ್ಲಿ ಹಾಗೂ ಇನ್ನಿತರ ಪುರಾಣಗಳಲ್ಲಿ ಬಹಳ ಅದ್ಭುತವಾದ ಒಂದು ಕಥೆಯನ್ನು ನಮಗೆ ತಿಳಿಸ್ತಾರೆ. ರುಕ್ಮಾಂಗದನ ಕಥೆ ನೀವೆಲ್ಲ ಕೇಳಿದ್ದೀರಿ. ರುಕ್ಮಾಂಗದ ಬಹಳ ದೊಡ್ಡ ರಾಜ, ವಿಷ್ಣು ಭಕ್ತ. ಆ ವಿಷ್ಣು ಭಕ್ತನಾದ ರಾಜ, ಅವನ ರಾಜ್ಯ ಹೇಗಿತ್ತು ಅಂತಂದರೆ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ರುಕ್ಮಾಂಗದನ ಚರಿತ್ರೆಯಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ರುಕ್ಮಾಂಗದನ ರಾಜ್ಯ ಹೇಗಿತ್ತು ಅಂತಂದರೆ, ದಾನ ಕೊಡೋಣ ಅಂತಂದರೆ ದಾನಾರ್ಥಿಗಳೇ ಯಾರೂ ಇದ್ದಿದ್ದಿಲ್ವಂತೆ. ಯಾಕೆ? ಎಲ್ಲರೂ ಸಾಕು ಅಂತ ಅನ್ನುವವರೇ, ಬೇಕು ಅಂತ ಅನ್ನುವವರೇ ಯಾರೂ ಇಲ್ಲ. ಹೀಗಾಗಿ ದಾನ ಕೊಡೋಣ ಅಂತಂದರೆ ದಾನಾರ್ಥಿಗಳು ಯಾರೂ ಇಲ್ಲ, ಬೇಡುವವರೇ ಅವನ ರಾಜ್ಯದಲ್ಲಿ ಇಲ್ಲ. ಯುದ್ಧ ಮಾಡೋಣ ಅಂತಂದರೆ ಅವನಿಗೆ ಶತ್ರುಗಳೇ ಯಾರಿಲ್ವಂತೆ, ಅಜಾತ ಶತ್ರುವಾಗಿದ್ದ, ಯುದ್ಧ ಮಾಡುವ ಪ್ರಸಂಗ ಇಲ್ಲ. ದಾನ ಮಾಡೋಣ ಅಂತಂದರೆ ದಾನ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳೇ ಯಾರೂ ಇಲ್ಲ, ಅರ್ಹರು ಇಲ್ಲ ಅಲ್ಲ, ಎಲ್ಲರೂ ಯೋಗ್ಯರಾದವರೇ. ಆದರೆ ಎಲ್ಲರೂ ಸಾಕು ಅಂತ ಅನ್ನುವವರು, ಅಲಂಬುದ್ಧಿಯಿಂದ ಎಲ್ಲರೂ ಇದ್ದವರು, ಅಂತಹ ವ್ರತಗಳಲ್ಲಿ ತತ್ಪರರಾದವರು ಎಲ್ಲರೂ. ಹಾಗೆ ಬಹಳ ಸುಭಿಕ್ಷವಾಗಿ ಅವನ ರಾಜ್ಯ ಇತ್ತಂತೆ. ಇದ್ದಾಗ ಒಂದು ದಿವಸ ನಾರದರು ಅವರ ಮನೆಗೆ ಬರ್ತಾರೆ, ಅವರ ಆಸ್ಥಾನಕ್ಕೆ ಬರ್ತಾರೆ. ನಾರದರು ಎಂತಹ ನಾರದರು? ಸದಾ ಭಗವಂತನ ಗಾನವನ್ನು ಮಾಡ್ತಾ ಇರುವವರು. ಭಾಗವತದಲ್ಲಿ ಹೇಳ್ತಾರೆ, ಆಹೂತೈವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ನಾನು ಹಾಡ್ತಾ ಇದ್ದರೆ ಏನಪ್ಪ ನೀನು ನನ್ನ ಕರೆದೀಯ ಅಂತ ಹೇಳಿ ಭಗವಂತ ಬಂದು ನನ್ನ ಜೊತೆಗೆ ಮಾತಾಡಿಸ್ತಾನೆ. ನಾರದರ ಜೊತೆ ಏನಿಲ್ಲ, ದೇವರು ಬರಬೇಕು ಅಂತ ಕಲ್ಪನೆಯಿಂದ ಅವರು ಹಾಡಾಡ್ತಾ ಇರೋದಿಲ್ಲ. ಅಂದರೆ ದೇವರು ಬೇಡ ಅಂತ ಅರ್ಥ ಅಲ್ಲ, ಏನೋ ಭಗವಂತನ ಸ್ತೋತ್ರ ಮಾಡೋಣ ಅಂತ ಹೇಳಿ ಅದು ತಮ್ಮ ಸ್ವಭಾವ. ಭಗವಂತನ ಚಿಂತನೆಯನ್ನು ಮಾಡೋದು, ಧ್ಯಾನ ಮಾಡೋದು, ಹಾಡೋದು, ಸದಾ ಗಾನ ಮಾಡೋದು ಅವರಿಗೆ ಯಾವಾಗಲೂ ಅಖಂಡವಾಗಿ ಅವರು ಮಾಡ್ತಾನೇ ಇರ್ತಾರೆ. ಹಾಗೆ ಅವರು ಮಾಡ್ತಾ ಇದ್ದರೆ ದೇವರು ಬಂದು ನನ್ನ ಕರೆದಿಯೇನು ಅಂತ ಕೇಳ್ತಾ ಇದ್ರೆ ಅಂತ. ಆಹೂತೈವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ನನ್ನ ಮನಸ್ಸಿನಲ್ಲಿ ಬಂದು ಭಗವಂತ ಕರುಣಾಳು ನನಗೆ ದರ್ಶನವನ್ನು ಕೊಡ್ತಾನೆ ಅಂತ ಹೇಳಿ ನಾರದರು ಹೇಳಿಕೊಳ್ತಾರೆ. ಅಂತಹ ನಾರದರು ರುಕ್ಮಾಂಗದನ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅರ್ಘ್ಯಪಾದ್ಯಾದಿಗಳಿಂದ ಅವರ ದೇವಋಷಿಗಳ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡಿ ತಮ್ಮ ಸಿಂಹಾಸನದ ಮೇಲೇನೆ ಅವರನ್ನು ಕೂಡಿಸಿ ಪೂಜೆಯನ್ನು ಮಾಡ್ತಾರೆ.
ಪೂಜೆಯನ್ನು ಮಾಡಿದಾಗ ನಾರದರು ಯೋಗಕ್ಷೇಮದ ವಿಚಾರವನ್ನು ಮಾಡ್ತಾರೆ. ಯೋಗಕ್ಷೇಮ ವಿಚಾರ ಮಾಡಿದಾಗ ರಾಜ ಅಂತಾನೆ, ರುಕ್ಮಾಂಗದ ಅಂತಾನೆ, ನಾನು ತೃಪ್ತ ಜೀವನವನ್ನು ನಡೆಸ್ತಾ ಇದ್ದೆ. ನನ್ನ ಜೀವನದಲ್ಲಿ ಯಾವ ತರಹದ ಕುಂದು ಕೊರತೆಗಳಿಲ್ಲ. ರಾಷ್ಟ್ರ ಸುಭಿಕ್ಷವಾಗಿದೆ. ಜನರೆಲ್ಲ ಎಲ್ಲ ತರಹದ ಧರ್ಮಗಳನ್ನು ಮಾಡ್ತಾ ಇದ್ದಾರೆ. ನಾನು ಧಾರ್ಮಿಕನಾಗಿದ್ದೇನೆ. ಸಾಕಷ್ಟು ತೃಪ್ತಿ ನಮಗಿದೆ. ಆದರೆ ಅಂತ ಏನಾದರೆ? ಆದರೆ ಅದೇ ಸಂಸಾರ. ಬೇಕಾದಷ್ಟು ಧರ್ಮವನ್ನು ಮಾಡ್ತಾ ಇದ್ದೇವೆ ನಿಜ, ಆದರೆ ಈ ಸಂಸಾರ ಒಂದಿದೆಯಲ್ಲ, ಈ ಸಂಸಾರದ ಪರಿಹಾರ ಆಗಬೇಕಾದ್ರೆ ಏನು ಉಪಾಯ, ಏನು ಮಾಡಬೇಕು ನಾವು? ಯಾವುದಾದ್ರೂ ಒಂದು ಉಪಾಯವನ್ನು ನಮಗೆ ಹೇಳ್ರಿ ಅಂತ ರುಕ್ಮಾಂಗದ ನಾರದರಿಗೆ ಪ್ರಶ್ನೆ ಮಾಡಿದಾಗ ಅದನ್ನು ಉಪದೇಶ ಮಾಡೋದಕ್ಕಾಗೇನೇ ನಾರದರು ಬಂದಿರ್ತಾರೆ. ನಾರದರಂತಾರೆ, ನೋಡಪ್ಪ, ಅಖಂಡವಾಗಿ ನೀನು ಏಕಾದಶಿ ವ್ರತವನ್ನು ಮಾಡ್ತಾನೇ ಇದ್ದಿ, ಆದರೆ ಇನ್ನೂ ಹೆಚ್ಚಿನ ವೈಭವದಿಂದ ಆ ಏಕಾದಶಿ ವ್ರತವನ್ನು ಮಾಡಿ ಎಲ್ಲ ನಿನ್ನ ಪ್ರಜರಿಂದ ಜನರಿಂದ ಮಾಡಿಸಿ ಭಗವಂತನನ್ನು ಒಲಿಸಿಕೊಂಡಾಗ ಭಗವಂತ ನಿನಗೆ ಈ ಸಂಸಾರದಿಂದ ಬಿಡುಗಡೆ ಮಾಡ್ತಾನೆ, ಮೋಕ್ಷವನ್ನು ಭಗವಂತ ಕರುಣಿಸ್ತಾನೆ ಅಂತ ಹೇಳಿ ನಾರದರು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದಾಗ ಹೇಗೆ ಮಾಡಬೇಕು ಆ ವ್ರತವನ್ನು ಅಂತ ಕೇಳಿದಾಗ ವ್ರತವನ್ನು ಮಾಡುವ ಎಲ್ಲ ವಿಧಿವಿಧಾನಗಳನ್ನು ನಾರದರು ಆ ರುಕ್ಮಾಂಗದನಿಗೆ ತಿಳಿಸ್ತಾರೆ. ತಿಳಿಸಿ ಹೋಗ್ತಾರೆ. ಅವತ್ತಿನಿಂದ ಅತೀ ವೈಭವದಿಂದ 3 ದಿವಸ ಏಕಾದಶಿ ಬರ್ತಾ ಇದೆ, ದಶಮಿ ಬರ್ತಾ ಇದೆ, ಯಾವಾಗ ಬರ್ತದೆ ಅಂತ ಕಾಯ್ತಾ ಕುಳಿತುಕೊಳ್ತಿದ್ರಂತೆ. ಯಾವಾಗ ಅತಿರಿಕ್ತ ಉಪವಾಸ ಬರ್ತದೆ, 2 ಉಪವಾಸ ಮಾಡುವ ಸೌಭಾಗ್ಯ ಯಾವಾಗ ಸಿಗ್ತದೆ, ಯಾವಾಗ ಶ್ರವಣದ್ವಾದಶಿ ಬರ್ತದೆ ಅಂತ ಹೇಳಿ ಅವುಗಳಿಗಾಗಿ ಕಾಯ್ತಾ ಕೂಡ್ತಿದ್ರಂತೆ. ಅಯ್ಯೋ, ಈ ಸಲ 2 ಹಾಕಿದ್ದಾರಲ್ಲ ಪಂಚಾಂಗದಲ್ಲಿ, 2 ಉಪವಾಸ ಹೇಗೆ ಮಾಡಬೇಕು ಅಂತ. ನಾವು 1 ಉಪವಾಸ ಮಾಡೋದಿಲ್ಲ, 2 ಉಪವಾಸ ಹೇಗೆ ಮಾಡಬೇಕು ಅಂತ. ಆದರೆ ರುಕ್ಮಾಂಗದನ ರಾಜ್ಯದಲ್ಲಿ ಜನರು ವಿಚಾರ ಮಾಡ್ತಿದ್ರಂತೆ, ಪಂಚಾಂಗದಲ್ಲಿ ಇನ್ನೂ ಯಾಕೆ 2 ಉಪವಾಸ ಹಾಕಿಲ್ಲ ಅಂತ. ಹಾಗೆ ಧಾರ್ಮಿಕರಾಗಿ ಜನರಿದ್ದಾರೆ, ಜನರನ್ನು ತಯಾರು ಮಾಡ್ತಾ ಇದ್ದಾನೆ. ಯಾರು ಏಕಾದಶಿ ಮಾಡೋದಿಲ್ಲ, ಉಪವಾಸ ಮಾಡೋದಿಲ್ಲ, ಯಾರು ನಿರಾಹಾರ ಮಾಡೋದಿಲ್ಲ ಅಂಥವರಿಗೆ ಭಾರೀ ಶಿಕ್ಷೆ ಅಂತ ಹೇಳಿ ಎಲ್ಲ ಕಡೆಗೆ ಅವನು ಪ್ರಚಾರ ಮಾಡಿದ್ದಾನೆ. ಮಂತ್ರಿ ಪರಿವಾರ, ಸೈನಿಕ ಪರಿವಾರ, ಇಡೀ ರಾಜ್ಯದಲ್ಲಿಯ ಎಲ್ಲ ಜನರಿಂದಲೂ ಆ ಏಕಾದಶಿ ವ್ರತವನ್ನು ಮಾಡಿಸ್ತಾ ಇದ್ದಾನೆ. ತನ್ನ ಮಗ ಧರ್ಮಾಂಗದ ಹೆಂಡತಿ ಸಂಧ್ಯಾವಳಿ ಅವರಿಂದಲೂ ಸಹ ಎಲ್ಲರೂ ಏಕಾದಶಿಯಲ್ಲಿ ಅಖಂಡವಾಗಿ ತತ್ಪರರಾಗಿದ್ದಾರೆ. ಅಖಂಡ ಏಕಾದಶಿಯನ್ನು ಎಲ್ಲರೂ ಆ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಸಂದರ್ಭ, ಸಂಸಾರಿಗಳಿಗೆ ಈ ತರಹದ ಪರಿಸ್ಥಿತಿಗಳನ್ನು ತಪ್ಪಿಸಿಕೊಳ್ಳಿಕ್ಕಾಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ದೇವತೆಗಳಿಗೆ ಆ ತರಹದ ಕಷ್ಟದ ಪರಿಸ್ಥಿತಿಯನ್ನು ತಪ್ಪಿಸಿಕೊಳ್ಳಿಕ್ಕಾಗೋದಿಲ್ಲ. ರುಕ್ಮಾಂಗದರಿಗೆ ಅಂತಹ ಪ್ರಸಂಗ ಒಂದು ಬರ್ತದೆ. ಜನರಿಗೆ ಪೀಡೆಯನ್ನು ಕೊಡುವ, ಋಷಿಗಳಿಗೆ ಪೀಡೆಯನ್ನು ಕೊಡುವ ಪ್ರಾಣಿಗಳನ್ನು ಸಂಹಾರ ಮಾಡೋದಕ್ಕಾಗಿ, ಬೇಟೆಯಾಡೋದಕ್ಕಾಗಿ ರಾಜ ವನಕ್ಕೆ ಹೋಗಿದ್ದಾನೆ. ವನಕ್ಕೆ ಹೋಗಿ ಪ್ರಾಣಿಗಳನ್ನು ಬೇಟೆಯಾಡಿ ಋಷಿಗಳಿಗೆ ಧರ್ಮ ಮಾಡುವುದಕ್ಕಾಗಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ ರಾಜ. ಜನರನ್ನು ಸಂರಕ್ಷಣೆ ಮಾಡಿದ್ದಾನೆ ಆ ಪ್ರಾಣಿಗಳಿಂದ, ಹಿಂಸ್ರ ಪ್ರಾಣಿಗಳಿಂದ, ಪಶುಗಳಿಂದ ಮಾಡಿ ತಿರುಗಿ ಬರ್ತಾ ಇದ್ದಾನೆ ರಾಜ. ತಿರುಗಿ ಬರುವಾಗ ಅವನು ಕಕ್ಕಾವಿಕ್ಕಿಯಾಗಿ ಹೋಗಿಬಿಟ್ಟಿದ್ದಾನೆ. ಸುಂದರ ಸ್ತ್ರೀ ರೂಪವೊಂದು ಮುಂದೆ ಬಂದು ನಿಂತಿದೆ. ಆ ರೂಪವನ್ನು ನೋಡಿ ಮರಳು ಹೋಗಿಬಿಟ್ಟಿದ್ದಾನೆ. ಹತ್ತಿರ ಹೋಗ್ತಾನೆ, ಮಾತಾಡ್ತಾನೆ, ನಾನು ರಾಜ, ನಾನು ಕ್ಷತ್ರಿಯ, ಅನೇಕ ಸ್ತ್ರೀಯರನ್ನು ಪಡೆಯುವ ಅಧಿಕಾರ ನನಗಿದೆ, ಪತ್ನಿಯರನ್ನಾಗಿ ಪಡೆಯುವ ಅಧಿಕಾರ ನನಗಿದೆ, ಹೀಗಾಗಿ ನನಗೆ ಒಲಿದು ಬಾ ನೀನು ಅಂತ ಕೇಳ್ತಾರೆ. ದೇವತೆಗಳು ಪರೀಕ್ಷೆ ಮಾಡೋದಕ್ಕಾಗಿ, ಇವನ ಏಕಾದಶಿ ನಿಷ್ಠೆಯನ್ನು ಪರೀಕ್ಷೆ ಮಾಡೋದಕ್ಕಾಗಿ ಕಳಿಸಿದ್ರು ಅಂತ ಬ್ರಹ್ಮವೈವರ್ತ ಪುರಾಣದಲ್ಲಿ ತಿಳಿಸ್ತಾರೆ. ಅವಳು ಬರ್ತಾಳೆ. ನೀನು ನನಗೆ ಬೇಕು ಅಂತ ಕೇಳಿದಾಗ ಆವಾಗ ಮೋಹಿನಿ ಹೇಳ್ತಾಳೆ, ನಾನು ನಿನ್ನ ಹಿಂದೆ ಬರ್ತೇನೆ, ಆದರೆ ನನಗೊಂದು ಪ್ರತಿಜ್ಞೆ ಮಾಡಬೇಕು. ಏನು? ನನ್ನ ಎಲ್ಲ ಆಸೆಗಳನ್ನು ಈಡೇರಿಸ್ಬೇಕು. ನಾನು ಯಾವಾಗ ಏನು ಬೇಡ್ತೇನೆ ಎಲ್ಲ ಆಸೆಗಳನ್ನು ಈಡೇರಿಸ್ತೀ ಅಂತಾದರೆ, ಎಲ್ಲ ಆಸೆಗಳನ್ನು ಪೂರ್ಣ ಮಾಡ್ತೀ ಅಂತಾದರೆ ನಾನು ನಿನ್ನ ಹಿಂದೆ ಬರಲಿಕ್ಕೆ ತಯಾರು ಅಂತ ಬೇಕೇನು ಬೇಕು, ನಾನು ಅದನ್ನು ಪೂರ್ಣ ಮಾಡ್ತೇನೆ. ರಾಜನಿಗೆ ಮೋಹಿನಿ ಹೇಳ್ತಾಳೆ, ನೀನು ಹೀಗೆ ಪ್ರತಿಜ್ಞೆ ಮಾಡಿದರೆ ನಡೆಯೋದಿಲ್ಲ, ನೀನೇನಾದರೂ ವಿಶಿಷ್ಟವಾದ ಪ್ರತಿಜ್ಞೆಯನ್ನು ಮಾಡು. ನಾನು ಕೇಳಿದಾಗ ಯಾವುದೋ ಬಲವಂತಕ್ಕೆ ಸಿಕ್ಕು ಬಿದ್ದು ನನ್ನ ಆಸೆಗಳನ್ನು ಪೂರ್ಣ ಮಾಡದೆ ಹೋದರೆ ಅವಾಗೇನು ಮಾಡಬೇಕು? ಇವಾಗಿನ ಹಾಗೆ ಸೈನ್ ಮಾಡಿ ಕೊಡೋ ಪದ್ಧತಿ ಆವಾಗಿರಲಿಲ್ಲ. ನಾನು ಈ ಕೆಲಸವನ್ನು ಮಾಡ್ತೇನೆ, ಮಾಡದೆ ಹೋದರೆ ನನಗೆ ಈ ಶಿಕ್ಷೆ, ಅಥವಾ ನನ್ನ ಆಸ್ತಿ ಇದು ನಿನ್ನದು, ಈ ತರಹದ ಯಾವ ಪ್ರಸಂಗಗಳು ಆವಾಗಿರಲಿಲ್ಲ. ಆದರೆ ನಿನ್ನ ಮೇಲೆ ನನಗೆ ಹೇಗೆ ವಿಶ್ವಾಸ? ನೀನು ಯಾರೋ ನಾನು ಯಾರೋ,
ನನಗೆ ನಿನ್ನ ಪರಿಚಯ ಇಲ್ಲ, ನಿನಗೆ ನನ್ನ ಪರಿಚಯ ಇಲ್ಲ. ನನ್ನನ್ನು ಬಾ ಅಂತ ಕರಿತಾ ಇದ್ದಿ, ಆದರೆ ನಾನು ನಿನ್ನ ಹಿಂದೆ ಬರ್ತೇನೆ. ಆದರೆ ನಾನು ನಿನ್ನ ಹಿಂದೆ ಬರಬೇಕಾದ್ರೆ ನನ್ನ ಆಸೆಗಳನ್ನು ಪೂರ್ಣ ಮಾಡಬೇಕು. ಮಾಡ್ತೀನಿ ಅಂತ ಇಷ್ಟೇ ಮಾತು ಕೊಟ್ಟರೆ ಸಾಕಾಗೋದಿಲ್ಲ, ಅದಕ್ಕೇನಾದರೂ ಒಂದು ವಿಶಿಷ್ಟವಾದ ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ಕೇಳಿದಾಗ ರಾಜ ಅಂತಾನೆ, ನಿನ್ನ ಆಸೆ ಆಕಾಂಕ್ಷೆಗಳನ್ನು ಪೂರ್ಣ ಮಾಡದೇ ಇದ್ದ ಪ್ರಸಂಗ ಬಂದರೆ ನನ್ನ ಮಗನ ಶಿರಸ್ಸನ್ನೇ ಕಡಿದು ನಿನ್ನ ಮುಂದೆ ಇಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಡ್ತಾನೆ ರಾಜ. ನೋಡಿ, ಮನುಷ್ಯನನ್ನು ಎಂತಹ ಪ್ರಸಂಗಗಳಿಗೆ ಸಿಕ್ಕು ಹಾಕಿ ಬಿಡುತ್ತದೆ ಕರ್ಮ. ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮ ಸುಮ್ಮನೆ ಹೋಗೋದಿಲ್ಲ. ಆ ಪ್ರಸಂಗವನ್ನು ಮನುಷ್ಯನಿಗೆ ಎಷ್ಟೇ ಅವನು ಉತ್ತಮನಾಗಿರಲಿ, ಎಂಥ ಪ್ರಸಂಗದಲ್ಲಿಯೇ ಇರಲಿ, ಆ ಕರ್ಮವನ್ನು ಮಾಡಿ ತೀರುವ ಹಾಗೆ ಅವನಿಗೆ ಆ ಪ್ರಸಂಗವನ್ನು ದೇವರು ಒದಗಿಸಿಕೊಟ್ಟು ಬಿಡ್ತಾನೆ. ಪ್ರತಿಜ್ಞೆಯನ್ನು ಮಾಡಿಬಿಟ್ಟ, ಸಂತೋಷ ಆಯಿತು, ಸುಖ ಪಡ್ತಾ ಇದ್ದಾರೆ. ಕೊನೆಗೆ ತನ್ನ ರಾಜ್ಯಕ್ಕೆ ಹೋಗ್ತಾರೆ, ಹೆಂಡತಿಗೆ ಹೇಳ್ತಾರೆ. ಪತಿವ್ರತಾ ಸ್ತ್ರೀಯವರು. ನಿಜವಾಗಿ ಈ ತರಹದ ಮಾತುಗಳನ್ನು ಇವತ್ತು ಹೇಳಿದರೆ ಯಾರೂ ಕೇಳಲಿಕ್ಕೆ ತಯಾರಾಗೋದಿಲ್ಲ. ಆದರೆ ನನ್ನ ಪತಿಗೆ ಯಾವುದರಿಂದ ಸಂತೋಷ, ವಿಹಿತವಾದ ಪದಾರ್ಥಗಳೇನಿದೆ ಆ ಸಂತೋಷ ಅವನಿಗೆ ಇರಲಿ, ನಾನ್ಯಾಕೆ ಆ ಸಂತೋಷಕ್ಕೆ ವಿರೋಧ ಮಾಡಬೇಕು ಅಂತ ಹೇಳಿ ಸಂಧ್ಯಾವಲಿ ಅದನ್ನು ಸಹನೆ ಮಾಡಿಕೊಂಡು ಇನ್ನಿಷ್ಟು ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ತಾ ಇದ್ದಾಳೆ ಸಂಧ್ಯಾವಲಿ. ಕಾಲ ಕಳೀತಾ ಇದೆ, ರಾಜ ಭೋಗ ಮಾಡ್ತಾ ಇದ್ದಾನೆ. ಒಂದು ದಿವಸ ಇಷ್ಟೆಲ್ಲ ಭೋಗದಲ್ಲಿ ತಲ್ಲೀನನಾದರೂ ನೋಡಿ ರಾಜ ಎಂಥ ವಿಷ್ಣು ಭಕ್ತಿ, ಏಕಾದಶಿ ಮಾಡಲೇಬೇಕು, ಧರ್ಮಗಳನ್ನು ಮಾಡಲೇಬೇಕು, ಧರ್ಮವನ್ನು ಮಾಡ್ತಾ ಇದ್ದಾನೆ. ಏಕಾದಶಿ ಬಂತು, ದಶಮಿ ಬಂದಿದೆ, ಬಹಳ ವೈಭವದಿಂದ ಪೂಜೆ ಮಾಡಿದ್ದಾನೆ. ಏಕಾದಶಿ ಬೆಳಿಗ್ಗೆ ಎದ್ದು ಭಗವಂತನ ಸ್ನಾನ ಮಾಡಿ ಭಗವಂತನ ಅರ್ಚನೆಯನ್ನು ಮಾಡ್ತಾ ಇದ್ದಾನೆ. ಮಾಡುವಾಗ ಮೋಹಿನಿ ಬರ್ತಾಳೆ. ಮೋಹಿನಿ ಬಂದು ಹೇಳ್ತಾಳೆ, ರಾಜ ನನಗೇನು ನೀನು ಮಾತು ಕೊಟ್ಟಿದ್ದಿ, ನೆನಪಿದೆ? ನೆನಪಿದೆ, ಎಲ್ಲ ನಿನ್ನ ಎಲ್ಲ ಆಸೆಗಳನ್ನು ನಾನು ಪೂರ್ಣ ಮಾಡ್ತೇನೆ ಅಂತ. ಹಾಗಾದರೆ ನೀನಲ್ಲೇನೇನು ಪೂಜಾ ದ್ರವ್ಯಗಳನ್ನು ಇಟ್ಕೊಂಡಿದ್ದೀಯಲ್ಲ, ಆ ಎಲ್ಲ ಪೂಜಾ ದ್ರವ್ಯಗಳನ್ನು ಬಿಟ್ಟು ಬಾ, ನನ್ನ ಜೊತೆಗೆ ವಿಹಾರ ಮಾಡು ಅಂತ ಹೇಳಿ ಆ ಧರ್ಮವನ್ನು, ಏಕಾದಶಿ ವ್ರತವನ್ನು ಅನುಷ್ಠಾನ ಮಾಡುವ ಮಹಾಭಗವದ್ಭಕ್ತನಾದ ರಾಜನನ್ನು ಮೋಹಿನಿ ದೇವಿ ಕರೀತಾಳೆ. ಮೋಹಿನಿ ಕರೀತಾಳೆ, ಬಾ ನನ್ನ ಹಿಂದೆ ವಿಹಾರ ಮಾಡೋಣ ಅಂದಾಗ ರಾಜನಿಗೆ ಬಹಳ ಖೇದ ಆಗ್ತದೆ, ದುಃಖ ಆಗ್ತದೆ. ಏಕಾದಶಿ ವ್ರತ ಇದು ನಾರದರು ಉಪದೇಶ ಮಾಡಿದ್ದು, ಇದು ಯಾರೋ ಉಪದೇಶ ಮಾಡಿದ್ದಲ್ಲ, ನನ್ನಷ್ಟಕ್ಕೆ ನಾನೇ ಮಾಡುವ ಕರ್ಮ ಇದಲ್ಲ. ಗುರುಗಳು, ಎಲ್ಲರಿಗೆ ಗುರುಗಳಾದ ದೇವರ್ಷಿಗಳಾದ ಬ್ರಹ್ಮಮಾನಸ ಪುತ್ರರಾದ ನಾರದರು ಉಪದೇಶ ಮಾಡಿದ ವ್ರತವನ್ನು ಬಹಳ ನಿಷ್ಠೆಯಿಂದ ನಾನು ಮಾಡ್ತಾ ಇದ್ದೇನೆ. ಇಂತಹ ಧರ್ಮವನ್ನು ನೀನು ಬಿಡಿಸಬೇಡ, ಆ ಪಾಪಕ್ಕೆ ನೀನು ಗುರಿಯಾಗಬೇಡ. ನಿನ್ನನ್ನು ನಾನು ಯಾವುದೋ ಭಾವನೆಯಿಂದ ಇಲ್ಲಿಗೆ ಕರೆದು ತಂದಿಲ್ಲ, ನಿನ್ನನ್ನು ಧರ್ಮಪತ್ನಿಯಾಗಿ ನಾನು ಕರೆದುಕೊಂಡು ಬಂದಿದ್ದೇನೆ. ಹೆಂಡತಿ ಗಂಡ ನಾನು, ಪತಿ ನಾನು ಗಂಡ ಅಂತನ್ನೋ ದೃಷ್ಟಿಯಿಂದ ಆದರೂ ನಾನು ಹೇಳುವ ಮಾತನ್ನು ಕೇಳು, ನನಗೆ ಒಳ್ಳೆಯದಾಗ್ತದೆ. ಬೇಡ, ನೀನು ಹೆಂಡತಿ ಅಂತ, ಧರ್ಮಪತ್ನಿ ಅಂತ ನೀನು ಒಪ್ಪಿಕೊಂಡಿಲ್ಲ ಅಂತಾದರೆ ನನ್ನ ರಾಜ್ಯದಲ್ಲಿ ನೀನಿದ್ದಿ, ನನ್ನ ಅನ್ನವನ್ನು ನೀನು ತಿಂದಿದ್ದಿ, ನನ್ನಿಂದ ನಿನ್ನ ಸಂರಕ್ಷಣೆಯಾಗಿದೆ, ನಾನು ರಾಜ, ನೀನೊಬ್ಬ ಪ್ರಜೆ ಅನ್ನೋ ದೃಷ್ಟಿಯಿಂದಾದರೂ ಹಿತವಾದ ಮಾತುಗಳನ್ನು ನಿನಗೆ ಹೇಳ್ತೇನೆ. ಒಬ್ಬ ರಾಜ ಅಂತ ಹೇಳಿ, ಪ್ರಜೆ ಅಂತ ಹೇಳಿ ನಾನು ಹೇಳಿದ ಮಾತನ್ನು ನೀನು ಕೇಳು, ನಿನಗೆ ಒಳ್ಳೆಯದಾಗ್ತದೆ, ಇಲ್ಲೇ ಹೋದರೆ ಸರ್ವಥಾ ನಿನಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳಿ ರಾಜ ನಾನಾ ರೀತಿಯಿಂದ ಅವಳ ಮನಸ್ಸನ್ನು ಒಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಹೊರತು ಏಕಾದಶಿ ಪರಿತ್ಯಾಗ ಮಾಡುವ ಮನಸ್ಸನ್ನು ಅವನಿಗೆ ಬಂದಿಲ್ಲ, ಬರ್ತಾ ಇಲ್ಲ. ಎಷ್ಟು ಹೇಳಿದರು ಮೋಹಿನಿ ಕೇಳೋದಿಲ್ಲ. ಕೇಳದೇ ಇದ್ದಾಗ ಕೊನೆಗೆ ಮೋಹಿನಿ ಅಂತಾಳೆ, ಸರಿ, ನನ್ನ ಆಸೆ ಆಕಾಂಕ್ಷೆಗಳನ್ನು ನೀನು ಈಡೇರಿಸಲಿಕ್ಕೆ ತಯಾರಾಗ್ತಾ ಇಲ್ಲ, ನನ್ನ ಆಸೆಯನ್ನು ನೀನು ಪೂರ್ಣ ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ, ಹಾಗಾದರೆ ನೀನು ಇನ್ನೊಂದು ಪ್ರತಿಜ್ಞೆಯನ್ನು ಮಾಡಿದ್ದಲ್ಲ, ಅದಾದರೂ ಮಾಡಿ ಅಂತ ಹೇಳಿ ಮೋಹಿನಿ ಕೇಳಿದಾಗ ರಾಜ ಬಹಳ ಖಿನ್ನನಾಗಿ ಹೋಗಿಬಿಟ್ಟ. ನನ್ನ ಮಗನ ಶಿರಸ್ಸನ್ನೇ ಕಡಿತೇನೆ ನಿನ್ನ ಆಸೆಯನ್ನು ಪೂರ್ಣ ಮಾಡದೇ ಹೋದರೆ ಅಂತ ಪ್ರತಿಜ್ಞೆ ಮಾಡಿದ್ದ. ಆದರೆ ಪುತ್ರ ವಾತ್ಸಲ್ಯ, ಮಗನನ್ನು ಬಿಟ್ಟುಕೊಳ್ಳೋಣ, ಏಕಾದಶಿಯನ್ನು ಬಿಡೋಣ. ಯಾರಿಗೆ ಇಂಥ ಪ್ರಸಂಗ ಬಂದಿದೆ? ನಮಗೆ ಬಂದರೆ ಏನು ಮಾಡ್ತೇವೆ? ಇಂಥ ಪ್ರಸಂಗ ಬೇಡ, ಏನೋ ಸ್ವಲ್ಪ ಹಸಿವೆ ಅಂತ ಅನ್ನಿಸ್ತಾ ಇರ್ತದೆ, ಇನ್ನೂ ಹಸಿವೆ ಆಗಿರೋದಿಲ್ಲ, ಹಸಿವೆ ಅಂತ ಅನ್ನಿಸ್ತಾ ಇರ್ತದೆ, ಇನ್ನೊಂದು ತಾಸಿಗೆ ಹಸಿವೆ ಆಗಬೇಕು, ಅಂಥ ಪರಿಸ್ಥಿತಿ ನಮಗಿದ್ರೆ ಸಾಕು, ಪುಷ್ಕಲವಾದ ಭೋಜನ ನಮಗೆ ಬೇಕು. ಆದರೆ ರಾಜನಿಗೆ ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಸತ್ಯ ಆಡಿದ ಮಾತನ್ನು ತಪ್ಪಬೇಕೋ, ನಾರದರಿಂದ ಉಪದೇಶ ಪಡೆದ ವ್ರತವನ್ನೇ ಹಾನಿ ಮಾಡಿಕೊಳ್ಬೇಕು. ಅಂಥ ಪ್ರಸಂಗದಲ್ಲಿ ಬಿದ್ದಾಗ ರಾಜ ಹೆಂಡತಿಯ ಕಡೆಗೆ ನೋಡ್ತಾನೆ, ಏನೂ ಇಲ್ಲ, ಮಾತಾಡೋದಿಲ್ಲ ರಾಜ. ನನ್ನ ಹೆಂಡತಿ, ನನ್ನ ಧರ್ಮಪತ್ನಿ, ಪತಿವ್ರತ ಸ್ತ್ರೀ,
ನಾನು ಮಾಡುವ ಎಲ್ಲ ಧರ್ಮ ಕಾರ್ಯಗಳಿಗೆ ಸಹಕಾರವನ್ನು ಮಾಡುವವಳು. ಅಂತಹ ಸ್ತ್ರೀ, ಅಂತಹ ಹೆಂಡತಿ, ಅಂತಹ ಪತ್ನಿ ಇದ್ದಾಗ ನನಗೆ ಯಾಕೆ ಚಿಂತೆ ಅಂತ ಹೇಳಿ ಹೆಂಡತಿಗಳ ಕಡೆಗೆ ಮುಖ ಮಾಡ್ತಾನೆ ರಾಜ. ಅವಳ ಆ ಕಣ್ಣಿನ ಭಾಷೆಯನ್ನು ಅರ್ಥ ಮಾಡಿಕೊಂಡು ಬಿಟ್ಲು ರಾಣಿ. ಹೆಂಡತಿ ಸಂಧ್ಯಾವಲಿ ಆ ಹೆಂಡತಿ ಮಗನ ಕಡೆಗೆ ನೋಡ್ತಾಳೆ, ಧರ್ಮಾಂಗನ ಕಡೆಗೆ. ಧರ್ಮಾಂಗದನನ್ನು ನೋಡಿದಾಗ ಮಗ ದಿಗ್ಗಂತ ಎದ್ದು ತಾಯಿ ಹತ್ರ ಬರ್ತಾನೆ. ಅಮ್ಮ, ನೀನು ಬಾಯಿಯಿಂದ ಹೇಳೋ ಕಾರಣ ಇಲ್ಲ, ನನಗೆ ಸಾಕಷ್ಟು ಸಂಸ್ಕಾರಗಳನ್ನು ನೀನು ಕಲಿಸಿ ಬೆಳೆಸಿದ್ದಿ ನನ್ನನ್ನು, ಹೀಗಾಗಿ ಬಾಯಿಂದ ಇದನ್ನು ಮಾಡು ಅಂತ ನೀನು ಹೇಳಬೇಡ, ನಿನ್ನ ಕಣ್ಣಿನ ಭಾಷೆಯಿಂದಲೇ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಿ ಹೋಗಿಬಿಟ್ಟಿದೆ. ಇಂಥ ಪ್ರಸಂಗ ನನಗೆ ಮತ್ತೊಂದು ಸಲ ಬರ್ತದೋ? ಸರ್ವಥಾ ಬರೋದಿಲ್ಲ. ಏಕಾದಶಿಯ ಪ್ರಚಾರವನ್ನು, ಏಕಾದಶಿಯಲ್ಲಿ ನಾವೆಲ್ಲ ನಮ್ಮ ಕುಟುಂಬ ಎಲ್ಲ ಇಷ್ಟು ನಿಷ್ಠರಾಗಿದ್ದೇವೆ ಅನ್ನೋದನ್ನು ಭಗವಂತನಿಗೆ ತೋರಿಸಿಕೊಳ್ಳೋದಕ್ಕಾಗಿ, ಅಷ್ಟು ನಿಷ್ಠರಾಗಿದ್ದೇವೆ ಅಂತ ತಿಳಿಸೋದಕ್ಕಾಗಿ ನನ್ನ ದೇಹ ಹೋಗುವ ಪ್ರಸಂಗ ಬಂದಿದೆ. ಅವಶ್ಯವಾಗಿ ನಾನು ನನ್ನನ್ನು ಕಡಿದು ಹಾಕಲಿ, ನಾನು ಯಾವ ವಿಚಾರವನ್ನು ಮಾಡೋದಿಲ್ಲ ಅಂತ ಹೇಳಿ ತಾಯಿಗೆ ಹೇಳಿದಾಗ ತಾಯಿ ಬಹಳ ದುಃಖದಿಂದ ಆ ಮಗನನ್ನು ಹತ್ತಿರ ಕರೆದು ಒಪ್ಪಿಕೊಂಡು ಅವಳ ತಲೆಯನ್ನು ಆಘ್ರಾಣನೆ ಮಾಡ್ತಾಳೆ. ಏನಪ್ಪ ಇಂತಹ ಪ್ರಸಂಗ ಬಂದೋಯ್ತು, ಯಾವ ಪೂರ್ವಜನ್ಮದ ಕರ್ಮವೋ ಏನೋ, ಯಾವ ಮಗನಿಗೆ, ಯಾರ ಮಕ್ಕಳಿಗೆ ನಾನು ಹಿಂಸೆ ಕೊಟ್ಟಿದ್ದೇನೋ ಏನೋ, ಆದರೆ ಇವತ್ತು ನನ್ನ ಮಗನಿಗೆ ಆ ಪರಿಸ್ಥಿತಿ ಬರ್ತಾ ಇದೆಯಲ್ಲ. ಆದರೆ ಯಾವುದಕ್ಕಾಗಿ ಅವನ ಪ್ರಾಣ ತ್ಯಾಗ ಆಗ್ತಾ ಇದೆ? ಧರ್ಮಕ್ಕಾಗಿ ತ್ಯಾಗ ಆಗ್ತಾ ಇದೆ. ಮಗ ಅಂತಾನೆ, ಮನುಷ್ಯನ ಬದುಕಿನಲ್ಲಿ ಯಾವ ತರಹದ ವೈಶಿಷ್ಟ್ಯ ಇಲ್ಲ, ಮರಣದಲ್ಲಿಯೇ ಎಲ್ಲ ತರಹದ ವೈಶಿಷ್ಟ್ಯಗಳನ್ನು ಮನುಷ್ಯ ತಂದುಕೊಳ್ಬೇಕು ಅಂತ ಹೇಳ್ತಾರೆ. ಹುಟ್ಟೋದು ಹುಟ್ಟಿಬಿಡ್ತೇವೆ, ಹುಟ್ಟುವಾಗ ನಮಗೆ ಜ್ಞಾನ ಇರೋದಿಲ್ಲ. ಹೇಗೆ ಹುಟ್ಟಬೇಕು ಇಲ್ಲ, ಹೇಗೆ ಹುಟ್ಟಬೇಕು ಅಂತೇನಿದೆ, ಅವನ ಕರ್ಮ ಹೇಗಿದೆ ಹಾಗೆ ಹುಟ್ಟಿಬಿಡ್ತಾನೆ. ಸಾಯೋದು ಹಾಗೆ ಸಾಯ್ತಾನೆ, ಅವನ ಕರ್ಮ ಹೇಗಿದೆ ಹಾಗೆ ಸಾಯ್ತಾನೆ. ಆದರೆ ನಮ್ಮ ಕೈಯಲ್ಲಿ ಸ್ವಲ್ಪ ಇದ್ದಾಗಿರ್ತದೆ. ಹೇಗೆ ಸಾಯಬೇಕು ಹೇಳಿದ್ದಾರೆ ಧರ್ಮಶಾಸ್ತ್ರದಲ್ಲಿ. ಆ ಸಾವು ಒಂದು ಅವಭೃತ ಸ್ನಾನ ಅಂತ ತಿಳಿದುಕೊಳ್ಳಬೇಕು. ದಾನ ಧರ್ಮಗಳನ್ನು ಮಾಡ್ತಾ ಪ್ರಾಣತ್ಯಾಗವನ್ನು ಮಾಡಬೇಕು. ತುಳಸಿಯ ಸನ್ನಿಧಾನದಲ್ಲಿ, ಶಾಲಗ್ರಾಮದ ಸನ್ನಿಧಾನದಲ್ಲಿ, ಒಳ್ಳೆಯ ಕ್ಷೇತ್ರದಲ್ಲಿ ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಉಪದೇಶ ಮಾಡಿದೆ. ಆ ತರಹದ ವೈಶಿಷ್ಟ್ಯ ಒಂದಕ್ಕಿದೆ, ಮರಣಕ್ಕಿದೆ. ಜನ್ಮಕ್ಕೆ ಆ ತರಹದ ವೈಶಿಷ್ಟ್ಯ ಇಲ್ಲ. ಹುಟ್ಟುವಾಗ ಏನೋ ಮಾಡ್ತಾ ನಾವು ಹುಟ್ಟಬೇಕು ಅಂತ ಸರ್ವಥಾ ಮಾಡಲಿಕ್ಕಾಗೋದಿಲ್ಲ. ಆದರೆ ಸಾಯುವಾಗ ಮಾತ್ರ ಈ ತರಹದ ಅನುಸಂಧಾನಗಳನ್ನು, ಒಳ್ಳೆಯದಕ್ಕಾಗಿ ಸಾಯೋದು, ಒಳ್ಳೆಯ ಕರ್ಮಕ್ಕಾಗಿ ಸಾಯೋದು, ಇದು 100ರಲ್ಲಿ ಒಬ್ಬರಿಗೆ ಮಾತ್ರ ಸಿಗುತ್ತದೆ. ಅಂತಹ ಪ್ರಸಂಗ ನನಗೆ ಬಂದಿದೆ, ಸರ್ವಥಾ ಯಾರೂ ದುಃಖ ಪಡಬೇಡ್ರಿ ಅಂತ ಹೇಳಿ ಆ ಧರ್ಮಾಂಗದ ಮೋಹಿನಿಯ ಹತ್ರ ಹೋಗ್ತಾನೆ. ಚಿಕ್ಕಮ್ಮ ಅವನಂತಾನೆ, ನೀನು ಈ ತರಹದ ಶಿಕ್ಷೆಯನ್ನು ಕೊಡಲಿಕ್ಕೆ ತಯಾರಾಗಿದ್ದಿ. ದ್ವಂದ್ವದಲ್ಲಿ ನಮ್ಮಪ್ಪ ಸಿಕ್ಕಿ ಬಿದ್ದಿದ್ದಾನೆ. ಏಕಾದಶಿಯ ಪರಿತ್ಯಾಗವೋ ಪುತ್ರ ಪರಿತ್ಯಾಗವೋ. ಆದರೆ ಪುತ್ರ ಪರಿತ್ಯಾಗಕ್ಕೇನೆ ನಾನೇ ನನ್ನ ದೇಹವನ್ನು ತ್ಯಾಗ ಮಾಡಿ ನನ್ನ ತಂದೆ ಮಾಡುವ ಆ ಏಕಾದಶಿಯನ್ನು ಪೂರ್ಣಗೊಳಿಸ್ತೇನೆ ನಾನು ಆ ಧರ್ಮವನ್ನು ಅಂತ ಹೇಳಿ ಅವನು ಆ ತಾಯಿಗೆ ನಮಸ್ಕಾರ ಮಾಡ್ತಾನೆ, ಮೋಹಿನಿಗೆ ನಮಸ್ಕಾರ ಮಾಡ್ತಾನೆ. ತಂದೆಗೆ ನಮಸ್ಕಾರ ಮಾಡಿ ತಲೆ ಬಗ್ಗಿಸಿದಾಗ ತಂದೆ ಅಂತಾನೆ, ನಿನಗೆ ಪಟ್ಟದ ಈ ಕತ್ತೆಯನ್ನು ಕೊಟ್ಟು ನಿನಗೆ ಸಿಂಹಾಸನದಲ್ಲಿ ಕೂಡಿಸ್ಬೇಕು ಅಂತ ನಾನು ವಿಚಾರ ಮಾಡಿದ್ದೆ. ಆದರೆ ಏನು ಮಾಡೋಣ, ಎಂಥ ದೌರ್ಭಾಗ್ಯ ನನ್ನದು. ನಾನು ಮಾಡಿದ ಅಪರಾಧದಿಂದಾಗಿ, ನಾನು ಮಾಡಿದ ಪಾಪದಿಂದಾಗಿ ನಿನ್ನ ತ್ಯಾಗವನ್ನು, ನಿನ್ನ ಮರಣ, ನಾನು ಮಾಡಿದ ಒಂದು ಅಪರಾಧದ ಫಲ ನಿನ್ನ ಮರಣ, ಅಂತಹ ಮಹಾ ಅಪರಾಧವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ಕಣ್ಣೀರು ಸುರಿಸ್ತಾ ಇದ್ದಾನೆ. ಕೈ ನಡುಗುತ್ತಾ ಇದೆ. ಅವನ ಕೈಯಿಂದ ಮಗನನ್ನು ಸಂಹಾರ ಮಾಡಲಿಕ್ಕಾಗ್ತಾ ಇಲ್ಲ. ಅಷ್ಟು ಪುತ್ರ ವಾತ್ಸಲ್ಯ, ಸಂಹಾರ ಮಾಡಲಿಕ್ಕಾಗ್ತಾ ಇಲ್ಲ ಅವನಿಗೆ. ಮಹಾಧಾರ್ಮಿಕ, ಅವನು ಮಹಾಧಾರ್ಮಿಕ ಮಗ. ಹೀಗಾಗಂಥ ಮಗನನ್ನು ಯಾರು ತಾನೇ ಸಂಹಾರ ಮಾಡ್ತಾರೆ? ಮಾಡುವಾಗ ಮಗ ಹೇಳ್ತಾನಂತೆ, ಯಾವ ಜನ್ಮದ ತಂದೆ, ಯಾವ ಜನ್ಮದ ತಾಯಿ, ಏನು ಹೋದ ಜನ್ಮದಲ್ಲಿ ನೀನು ತಂದೆಯ, ಮುಂದಿನ ಜನ್ಮದಲ್ಲಿ ನೀನೇ ತಂದೆಯಾಗ್ತಿ? ಅಲ್ಲ, ನೀನು ಹಿಂದಿನ ಜನ್ಮದಲ್ಲಿ ತಂದೆಯಲ್ಲ, ಮುಂದಿನ ಜನ್ಮದಲ್ಲಿಯೂ ತಂದೆಯಲ್ಲ, ಈ ಜನ್ಮದಲ್ಲಿ ಮಾತ್ರ ತಂದೆ. ನಿಜವಾಗಿ ನಮ್ಮ ತಂದೆ ಅವನು, ನೀ ತಂದೆ ನಾ ಬಂದೆ. ದಾಸರು ಹೇಳ್ತಾರಲ್ಲ, ನಮಗೆ ನಿಜವಾದ ತಂದೆ ಯಾರು? ನಮ್ಮನ್ನು ತಂದವರು ತಂದೆ. ದಾಸರು ಹೇಳ್ತಾರೆ, ಇವರು ನಮ್ಮನ್ನು ತಂದವರಲ್ಲ, ನಿಜವಾಗಿ ನೀನು ತಂದೆ ಅಲ್ಲ, ಅವನು ತಂದೆ. ನೀನು ನನ್ನನ್ನು ಕೊಲ್ತಾ ಇದ್ದಿ ಅಂತ ನಾನು ಸರ್ವಥಾ ತಿಳಿದಿಲ್ಲ. ನನ್ನ ಅರ್ಪಣೆ ಭಗವಂತನಿಗೆ ಆಗ್ತಾ ಇದೆ, ನನ್ನ ಸಮರ್ಪಣೆ ಭಗವಂತನಿಗಾಗ್ತಾ ಇದೆ ಅನ್ನೋದಕ್ಕಾಗಿ ಸರ್ವಥಾ ನೀನು ಖೇದ ಪಡಬೇಡ. ಅವಶ್ಯವಾಗಿ
ಈ ಏಕಾದಶಿಯ ನಿನ್ನ ನಿಷ್ಠೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಎಲ್ಲರಿಗೂ ಈ ಏಕಾದಶಿಯ ಮೇಲೆ ಅಷ್ಟು ಶ್ರದ್ಧೆ ಬರಬೇಕು. ಶ್ರದ್ಧೆಯಿಂದ ಬಿಡದೆ ಈ ಏಕಾದಶಿಯನ್ನು ಎಲ್ಲರೂ ಮಾಡಬೇಕು. ಯಥಾ ರಾಜ ತಥಾ ಪ್ರಜಾ ಅನ್ನೋದಕ್ಕಾಗಿ, ರಾಜ ಅರಸ ನೀನು, ನನ್ನ ತಂದೆಯಾಗಿ ನೀನೀಗ ವಿಚಾರ ಮಾಡಬೇಡ, ಇಡೀ ಈ ಸಾಕೇತ ಸಾಮ್ರಾಜ್ಯದ ಅಧಿಪತಿಯಾಗಿ ನೀನು ವಿಚಾರ ಮಾಡು ಅಂತ ಮಗ ಹೇಳ್ತಾನೆ. ಎಷ್ಟು ಸಂಸ್ಕಾರಗಳನ್ನು ಕಲಿಸಿದ್ರು ನೋಡಿ. ಅವನೆಷ್ಟು ಕಲ್ತಿದ್ದ. ತಂದೆಯಾಗಿ ಆಲೋಚನೆ ಮಾಡಬೇಡ, ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ನೀನು ಆಲೋಚನೆ ಮಾಡು. ಆಲೋಚನೆ ಮಾಡಿದಾಗ ಅವಶ್ಯವಾಗಿ ನಿನಗೆ ಈ ಕರ್ಮವನ್ನು ಮಾಡಲಿಕ್ಕಾಗ್ತದೆ ಅಂತಂದಾಗ, ಹಾಗೆ ಆಗಲಿ, ಇನ್ನು ಅನಿವಾರ್ಯ ನೋಡಿ, ಮಗನನ್ನು ಬಿಡಬೇಕು, ಏಕಾದಶಿಯನ್ನು ಬಿಡಬೇಕು. ಅಂತಹ ಪರಮ ಕ್ಲಿಷ್ಟವಾದ ಪ್ರಸಂಗ ಬಂದಾಗ ರುಕ್ಮಾಂಗದ ಯಾವುದನ್ನು ಬಿಡ್ಲಿಕ್ಕೆ ತಯಾರಾದ? ಮಗನನ್ನು ಬಿಡ್ಲಿಕ್ಕೆ ತಯಾರಾದ, ಏಕಾದಶಿಯನ್ನು ಬಿಡ್ಲಿಕ್ಕೆ ತಯಾರಾಗಿ. ಏಕಾದಶಿ ಇದು ಭಗವಂತನಿಗಾಗಿ, ಮಗ ಯಾರಿಗಾಗಿ? ಏಕಾದಶಿ ಮಾಡೋದು ಭಗವಂತನಿಗಾಗಿ. ಮಗ ಇದ್ದರೆ ಆ ಮಗನ ಮೇಲೆ ನಾನು ಮೋಹವನ್ನು ಬೆಳೆಸ್ಕೊಳ್ತೇನೆ, ನನ್ನ ಮಗ ಅಂತ ಮೋಹ ಬರ್ತದೆ ಹೊರತು ದೇವರ ಮೇಲೆ ಭಕ್ತಿ ಬರ್ತದೆ ಏನು ಬರೋದಿಲ್ಲ. ಆ ಮೋಹ ಇದ್ದದ್ದಕ್ಕಾಗೇನೆ ನನಗೆ ಇನ್ನೂ ಸಂಹಾರ ಮಾಡಲಿಕ್ಕಾಗ್ತಾ ಇಲ್ಲ ತಾನೆ ಅಂತ ಹೇಳಿ ಅವನು ವಿಚಾರ ಮಾಡ್ತಾ ಕೊನೆಗೆ ಆ ಕತ್ತಿಯನ್ನು ಎತ್ತಿ ಆ ಧರ್ಮಾಂಗದನ ಕತ್ತನ್ನು ಕತ್ತರಿಸಬೇಕು ಅಂತ ಹೊರಟು ಬಿಟ್ಟಿದ್ದಾನೆ. ಅಷ್ಟರಲ್ಲಿ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಸೂರ್ಯ ಕೋಟಿ ತೇಜಸ್ಸು ಪ್ರಕಾಶ ಅಲ್ಲೆಲ್ಲ ಕಡೆಗೆ ಹರಡಿದೆ. ಬಹಳ ಕಕ್ಕಾವಿಕ್ಕಿಯಾಗಿ ಹೋಗಿದ್ದಾನೆ. ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಕೈ ಎತ್ತಿ ಇನ್ನೇನು ಸಂಹಾರ ಮಾಡಬೇಕು ಅಂಥ ಪರಿಸ್ಥಿತಿಯಲ್ಲಿ ಭಗವಂತ ಪ್ರತ್ಯಕ್ಷನಾಗಿ ಹೇಳ್ತಾನೆ. ದೇವತೆಗಳೆಲ್ಲ ಬರ್ತಾರೆ. ರಾಜ, ನಿನ್ನ ಏಕಾದಶಿಯ ನಿಷ್ಠೆಯನ್ನು ಪರೀಕ್ಷೆ ಮಾಡೋದಕ್ಕಾಗಿ ಈ ತರಹದ ಪರೀಕ್ಷೆಯನ್ನು ನಿನಗೆ ಒಡ್ಡಿದ್ದೇವೆ. ಆದರೆ ಈ ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ದಿ, ಈ ಪರೀಕ್ಷೆಯಲ್ಲಿ ನೀನು ಪಾಸಾಗಿದ್ದಿ, ಉತ್ತೀರ್ಣನಾಗಿದ್ದಿ ಅಂತ ಹೇಳಿ ರಾಜನಿಗೆ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡಿ ಎಲ್ಲರಿಗೂ ಅನುಗ್ರಹ ಮಾಡಿ ಭಗವಂತ ಹಾಗೂ ದೇವತೆಗಳು ಹಿತೋಪ್ಯತಿಶಯವಾದ ಧರ್ಮವನ್ನು ನೀವು ಮಾಡ್ರಿ ಅಂತ ಆಶೀರ್ವಾದವನ್ನು ಮಾಡಿ, ರಾಜ್ಯ ಬೆಳೀಲಿ, ಸುಖ ಸಮೃದ್ಧಿ ಇರಲಿ, ವಾನಪ್ರಸ್ಥರಾಗಿ ಧರ್ಮಗಳನ್ನು ಪಾಲನೆ ಮಾಡ್ತಾ ನನ್ನ ಹತ್ತಿರ ನೀವು ಬರ್ರಿ ಅಂತ ಹೇಳಿ ಆ ದೇವತೆಗಳು ಹಾಗೂ ಭಗವಂತ ಅವರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ತೆರಳಿದ್ದಾರೆ ಅಂತನ್ನೋ ಕಥೆಯನ್ನು ಬ್ರಹ್ಮವೈವರ್ತ ಹಾಗೂ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಈ ತರಹದ ಕಥೆ ನಮಗೆ ಕೇಳಲಿಕ್ಕೆ ಸಿಗುತ್ತದೆ. ಒಂದು ಏಕಾದಶಿಯನ್ನು ಪಾಲನೆ ಮಾಡೋದಕ್ಕಾಗಿ ಮಗನನ್ನೂ ಬಿಡ್ಲಿಕ್ಕೆ ತಯಾರಾದ. ಶಾಸ್ತ್ರ ಹೇಳ್ತದೆ, ಅಷ್ಟೆಲ್ಲ ಮಾಡುವ ಧೈರ್ಯ ನಮಗಿಲ್ಲ, ಆದರೆ ಒಂದು ಮಾಡಿರಿ, ಆಹಾರ ಬಿಟ್ಟುಬಿಡ್ರಿ ಸಾಕು ಅಂತ ಹೇಳ್ತಾರೆ. ನಾವು ಮಕ್ಕಳು ಬೇಕೋ ಆಹಾರ ಬೇಕೋ ಅಂತ ಕೇಳಿದರೆ ಆಹಾರಕ್ಕೆ ಮುಂದಾಗ್ತೇವೆ, ಮಕ್ಕಳು ಬೇಡ ಅಂತ ಹೇಳಿಬಿಡ್ತೇವೆ. ಆದರೆ ರಾಜ ರುಕ್ಮಾಂಗದ ಮಕ್ಕಳು ಬೇಕೋ ಏಕಾದಶಿ ಬೇಕೋ, ಏಕಾದಶಿಗಾಗಿ ಮಗನನ್ನೇ ಕಳೆದುಕೊಂಡ, ತಿನ್ನೋದಕ್ಕಾಗಿ ಮಕ್ಕಳನ್ನೇ ಕಳೆದುಕೊಳ್ಳುವ ಪ್ರಸಂಗವನ್ನು, ಹುಚ್ಚು ವಿಚಾರಗಳನ್ನು ನಾವು ಮಾಡ್ತೇವೆ ಅನ್ನೋದಕ್ಕಾಗಿ ಸರ್ವಥಾ ಆ ತರಹದ ವಿಚಾರಗಳನ್ನು ಮಾಡಬೇಡ್ರಿ. ಏಕಾದಶಿ ಬಹಳ ಮುಖ್ಯ, ಏಕಾದಶಿ ಕರ್ತವ್ಯ ಅನ್ನೋದಕ್ಕಾಗಿ ಅದನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಿರಿ ಅಂತ ಹೇಳಿ ನಮಗೆ ಉಪದೇಶ ಮಾಡ್ತಾರೆ. ಬಹಳ ಅದ್ಭುತವಾದ ಸಂದೇಶವನ್ನು ಈ ಕಥೆ ನಮಗೆಲ್ಲ ತಿಳಿಸ್ತದೆ. ರುಕ್ಮಾಂಗದ, ಅಂಗದ ಅಂದರೆ ಅದೊಂದು ತರಹದ ಆಭರಣ. ನಾನಾ ತರಹದ ಆಭರಣಗಳನ್ನು ಧಾರಣೆ ಮಾಡಿಕೊಂಡಿರಬೇಕು ಅಂತ ನಮಗೆಲ್ಲ ಬಯಕೆ ಇದೆ. ನಾವೆಲ್ಲರೂ ರುಕ್ಮಾಂಗದರೆ. ಆದರೆ ಜೊತೆಗೆ ನಮಗೆ ನಾನಾ ತರಹದ ವಿಷಯ ವಿಲಾಸದಲ್ಲಿ ತೇಲಿ ಹೋಗಬೇಕು ಅಂತನ್ನೋ ಬಯಕೆಯೂ ನಮಗಿದೆ. ವಿಷಯಗಳಲ್ಲಿ ತೇಲಿ ಹೋಗಬೇಕು, ದೇವರೂ ಬೇಕು. ಎರಡೂ ಒಂದನ್ನು ಬಿಡಲಿಕ್ಕಾಗೋದು, ಎರಡನ್ನೂ ಬಿಡಬಾರದು ಅಂತ. ದೇವರೂ ಬೇಕು, ಭೋಗವೂ ಬೇಕು, ಎರಡೂ ನಮಗೆ ಬೇಕು ಅಂತ. ಹಾಗಾದರೆ ಎರಡೂ ಬೇಕು ಅಂತಾದರೆ ಒಂದು ಕೆಲಸ ಮಾಡಿರಿ ಅಂತ ಶ್ರೀಮದಾಚಾರ್ಯರಂತಾರೆ, ಕುರು ಭುಂಕ್ಷು. ಎರಡೂ ಬೇಕಾದರೆ, ಭೋಗವೂ ಬೇಕು, ದೇವರೂ ಬೇಕು ಅಂತಾಗಿದ್ದರೆ ಹಾಗಾದರೆ ಕುರು, ಕರ್ಮಗಳನ್ನು ಮಾಡಿರಿ. ನಾನೇನೇನು ಕರ್ಮಗಳನ್ನು ಹೇಳಿದ್ದೇನೆ ಶ್ರುತಿ ಸ್ಮೃತಿಗಳ ಮೂಲಕ, ಆ ಎಲ್ಲ ಕರ್ಮಗಳನ್ನು ಕುರು ಮಾಡಿರಿ, ಅವಶ್ಯವಾಗಿ ಹೋಗ ಮಾಡಿರಿ. ನಾನೂ ಸಿಗ್ತೇನೆ, ವಿಷಯಗಳೂ ಸಿಗ್ತವೆ. ವಿಷಯಗಳು ಬೇಕು ಅಂತ ಹೇಳಿ ನೀವು ವಿಷಯಗಳ ಹಿಂದೆಯೇ ಬೆನ್ನು ಹತ್ತಿ ಹೋದರೆ ಸರ್ವಥಾ ವಿಷಯಗಳು ನಮಗೆ ಸಿಗೋದಿಲ್ಲ. ಬರೀ ಭೋಗ ಬೇಕು ಅಂತಾದರೆ ಕೇವಲ ಭೋಗ ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಶ್ರುತಿವಿಹಿತವಾದ ಕರ್ಮಗಳನ್ನು ಮಾಡಿದಾಗ ಮಾತ್ರ ಭೋಗ ಪಡಲಿಕ್ಕೆ ನಮಗೆ ಅಧಿಕಾರ, ಯೋಗ್ಯತೆ ಇರ್ತದೆ ಅನ್ನೋದಕ್ಕಾಗಿ ಅವೆರಡೂ ಬೇಕು ಅಂತಾದರೆ ಈ ಎರಡು ಕೆಲಸಗಳನ್ನು ಮನುಷ್ಯ ಅವಶ್ಯವಾಗಿ ಮಾಡಲೇಬೇಕು ಅಂತ ಉಪದೇಶ ಮಾಡ್ತಾರೆ. ಕರ್ಮವನ್ನು ಮಾಡಿರಿ, ಶ್ರುತಿವಿಹಿತವಾದ ಕರ್ಮಗಳನ್ನು ಮಾಡಿದಾಗ ದೇವರೂ ಸಿಗ್ತಾನೆ, ಭೋಗಗಳು ವಿಷಯಗಳು ನಮಗೆ ಸಿಗ್ತವೆ. ಇಲ್ಲದೆ ಹೋದರೆ ಸರ್ವಥಾ ಸಿಗೋದಿಲ್ಲ. ಹಾಗೆ ಆ ತರಹದ ಮನೋಭಾವನೆ ಇದ್ದರೂ ನಮಗೆ ಸಾಕು. ದೇವರಿಗಾಗಿ ದೇವರು ಹೇಳಿದ ಕರ್ಮಗಳನ್ನು ಮಾಡ್ತೇವೆ,
ಜೊತೆಗೆ ವಿಷಯಗಳೂ ಬೇಕು. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ, ರುಕ್ಮಾಂಗದರಾಗಿದ್ದೇವೆ. ನಮ್ಮ ಬುದ್ಧಿ ಅದು ಸಂಧ್ಯಾವಲಿ ಆಗಬೇಕು. ಸಂಧ್ಯಾ ಅಂತಂದರೆ ಸಮ್ಯಕ್ ಧ್ಯಾನ, ಅಖಂಡವಾಗಿ ಸ್ಮರಣೆ ಮಾಡೋದು. ಅದೊಂದೇ ಅಲ್ಲ, ಸಂಧ್ಯಾ ವಂದನೆ, ಸಮ್ಯಕ್ ಧ್ಯಾನ, ಬರೀ ಭಗವಂತನ ಧ್ಯಾನ ಮಾಡೋದು ಒಂದೇ ಕೆಲಸ ಅಲ್ಲ. ಆ ತರಹದ ಆವಲಿ ಸಮೂಹ, ಅನೇಕ ಸತ್ಕರ್ಮಗಳ ಸಮೂಹ, ಆ ಸತ್ಕರ್ಮಗಳ ಸಮೂಹವನ್ನು ಆಚರಣೆ ಮಾಡುವ ಬುದ್ಧಿ, ಅದು ಸಂಧ್ಯಾವಲಿ. ಸಂಧ್ಯಾವಲಿಯ ಜೊತೆಗೆ ನಾವಿರಬೇಕು. ರುಕ್ಮಾಂಗದರಾದರೂ ಪರವಾಗಿಲ್ಲ, ಆದರೆ ಯಾರದೋ ಜೊತೆಗೆ ನಾವಿರಬಾರದು, ಸಂಧ್ಯಾವಲಿಯ ಜೊತೆಗೆ ನಾವಿರಬೇಕು. ನಮ್ಮ ಬುದ್ಧಿ ಸಂಧ್ಯಾವಲಿ ಆಗಬೇಕು, ಅಖಂಡವಾಗಿ ಧರ್ಮವನ್ನು ಮಾಡುವ ಬುದ್ಧಿ ನಮ್ಮದಾಗಬೇಕು ಅಂತ ಉಪದೇಶ ಮಾಡುತ್ತದೆ. ಹಾಗಿದ್ದಾಗ ಮಾತ್ರ ನಮಗೆ ಫಲ ಸಿಗುತ್ತದೆ. ಎಂತಹ ಫಲ? ಧರ್ಮಾಂಗದ. ಅವನು ರುಕ್ಮಾಂಗದ ಅಲ್ಲ, ಅವನಿಗೆ ಬೇರೆ ಬೇರೆ ಆಭರಣಗಳಲ್ಲಿ ಅಪೇಕ್ಷೆ ಇಲ್ಲ. ಅವನಿಗೆ ಧರ್ಮಾಂಗದ, ಅವನಿಗೆ ಧರ್ಮವೇ ಅವನಿಗೆ ಆಭರಣ. ಅವನಿಗೆ ಭಗವಂತನ ಅವನ ನಾಲಿಗೆಗೆ ಅಲಂಕಾರ ಏನು? ಭಗವಂತನ ಸ್ತೋತ್ರ ಮಾಡೋದೇ ಆಭರಣ. ಅವನ ಕಿವಿಗೆ ಆಭರಣ ಏನು? ಭಗವಂತನ ಗುರುಗಳು ಮಾಡುವ ಮಹಾಭಾರತದ ಉಪದೇಶವೇ ನಮ್ಮ ಕರ್ಣಗಳಿಗೆ ಆಭರಣ ಆಗಬೇಕು. ಧರ್ಮಾಂಗದ, ಧರ್ಮವೇ ನಮ್ಮ ಶರೀರಗಳನ್ನು ಬೆಳಗಿಸುವ ಆಭರಣಗಳಾಗಬೇಕು. ಆ ತರಹದ ಮಗ, ಆ ತರಹದ ಫಲ ನಮಗೆ ಸಿಗ್ತಾನೆ. ರುಕ್ಮಾಂಗದನಾದರೂ ಪರವಾಗಿಲ್ಲ, ಅವನ ಬುದ್ಧಿ ಸಂಧ್ಯಾವಲಿ ಆದರೆ ಧರ್ಮಾಂಗದ ಫಲ ಪುತ್ರ ಅವನಿಗೆ ಹೇಗೆ ಸಿಕ್ಕ ಹಾಗೆ ಧರ್ಮಾಂಗದ ಧರ್ಮ ಶಾಶ್ವತವಾದ ಪ್ರಯೋಜನ ನಮಗೆ ಸಿಗ್ತದೆ. ಆದರೂ ಮಧ್ಯ ಮಧ್ಯದಲ್ಲಿ ಈ ಮೋಹಿನಿ ನಮ್ಮನ್ನು ಬಿಡೋದಿಲ್ಲ. ಮೋಹಿನಿ ಸರ್ವಥಾ ನಮ್ಮನ್ನು ಬಿಡೋದಿಲ್ಲ. ನಮ್ಮನ್ನು ಅದರ ಮಾಯೆಗೆ ಸಿಲುಕಿ ಹಾಕಿಕೊಂಡು ವಿಷಯಗಳ ಸೇವನೆ ಮಾಡಿ ದುಃಖ ಪಡುವಂತೆ ನಮ್ಮನ್ನು ಮಾಡ್ತದೆ. ಆ ತರಹದ ಮೋಹದ ಜಾಲದಲ್ಲಿ ನಾವು ಸಿಕ್ಕು ಬಿದ್ದರೂ ಸಹ ಆ ಮೋಹ ಜಾಲದಿಂದ ಎದ್ದು ಬರೋ ಸಾಮರ್ಥ್ಯ ನಮಗೊಂದಿರಬೇಕು. ಆ ರಾಜನ ಹಿಂದೆ ಮೋಹಿನಿ ಬಂದರೂ ಸಹ ಏಕಾದಶಿ ವ್ರತವನ್ನು ಪಾಲನೆ ಮಾಡೋದಕ್ಕಾಗಿ ಮೋಹಿನಿಯನ್ನು ಪರಿತ್ಯಾಗ ಮಾಡಲಿಲ್ಲ, ಮಗನನ್ನೂ ಪರಿತ್ಯಾಗ ಮಾಡಲಿಕ್ಕೆ ತಯಾರಾದ, ಧರ್ಮಾಂಗದನನ್ನೇ ಸಂಹಾರ ಮಾಡಲಿಕ್ಕೆ ತಯಾರಾದ. ಆ ಮೋಹಿನಿ ನಮಗೊಂದು ಪ್ರತಿಜ್ಞೆ ಮಾಡಿಸಿಕೊಂಡಿದೆ ನಮ್ಮಿಂದ, ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದಕ್ಕಾಗಿ. ಎರಡು ಹೆಂಡಂದಿರ ನಮಗೆಲ್ಲ, ಒಂದು ಸಂಧ್ಯಾವಲಿ, ಮತ್ತೊಂದು ಮೋಹಿನಿ. ಧರ್ಮವನ್ನೂ ಮಾಡಬೇಕು, ಎಲ್ಲ ತರಹದ ಮೋಹಕ್ಕೂ ಒಳಗಾಗಬೇಕು. ನಮ್ಮ ಬುದ್ಧಿ ಎರಡೂ ತರಹದ ವಿಚಾರ ಮಾಡ್ತಾ ಇರ್ತದೆ. ಮೋಹಿನಿಯ ವಶಕ್ಕೆ ಒಳಗಾದ ನಾವು ಅದಕ್ಕೊಂದು ಪ್ರತಿಜ್ಞೆ ಮಾಡಿಟ್ಟಿದ್ದೇವೆ, ನಿನಗಾಗಿ ನಾನು ಧರ್ಮವನ್ನೇ ಪರಿತ್ಯಾಗ ಮಾಡ್ತೇವೆ ಅಂತ. ಅಂತಹ ಪ್ರಸಂಗ ನಮಗೆ ದಿನ ಕ್ಷಣ ಕ್ಷಣ ಒದಗಿ ಬರ್ತದೆ. ಮೋಹಿನಿ ಕೇಳ್ತಾಳೆ, ನಾನು ಬಂದಿದ್ದೇನೆ, ವಿಷಯಗಳ ನಿನ್ನ ಎದುರಿಗೆ ಇದ್ದೇನೆ, ಇಷ್ಟೆಲ್ಲ ಆಭರಣಗಳನ್ನು ಹಾಕಿಕೊಂಡು ಬಹಳ ಸುಂದರಿಯಾಗಿ ನಾನು ನಿನ್ನ ಮುಂದೆ ನಿಂತಿದ್ದೇನೆ, ಬಾ ನನ್ನನ್ನು ಅಪ್ಪಿಕೋ ಅಂತ ಹೇಳಿ ಮೋಹಿನಿ ಹೇಗೆ ಕರೀತಾಳೆ, ಹಾಗೆ ಈ ಮೋಹಿನಿ ಮೋಹಕವಾದ ಬುದ್ಧಿ ನಮ್ಮದೇನಿದೆ, ಆ ಬುದ್ಧಿ ಧರ್ಮವನ್ನು ಮಾಡುವಾಗ ಮುಂದೆ ಬರ್ತದೆ. ಏನು ಮಾಡ್ತಿ ಧರ್ಮ ಕೆಲಸ, ಬಾ ಇಲ್ಲಿ, ನಿನ್ನ ಮುಂದೆ ಇಷ್ಟೆಲ್ಲ ವಿಷಯಗಳಿದೆ, ಸೇವನೆ ಮಾಡು ಅಂತ ಹೇಳಿ ಆ ಮೋಹಕವಾದ ಬುದ್ಧಿ ನಮಗೆ ಎದುರಾಗ್ತದೆ. ಆ ಮೋಹಿನಿಗೆ ಸಿಲುಕಿ ನಾವು ಕರ್ಮಗಳನ್ನು ಮಾಡಿದರೆ ಗೋವಿಂದ ಕೃಷ್ಣಾರ್ಪಣ. ಅಂತಹ ಪ್ರಸಂಗದಲ್ಲೇನೆ ನಾವು ಎಚ್ಚರಿಕೆಯಿಂದ ಇದ್ದು ಆ ಮೋಹಜಾಲದಿಂದ ಎದ್ದು ಆ ಧರ್ಮಾಂಗದನನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋದಲ್ಲ. ಧರ್ಮವನ್ನು ನಾವು ಬಿಡ್ಲಿಕ್ಕೆ ತಯಾರಾದರೂ ಸಹ ಭಗವಂತ ಬರ್ತಾನೆ. ಏನೋ ಅಲ್ಪ ಚೂರು ಚಾರು ಕರ್ಮವನ್ನು ಮಾಡಿದ್ದಿ, ಪುಣ್ಯಕರ್ಮ ಮಾಡ್ತಿ ಅಂತ ಹೇಳಿ ಭಗವಂತ ಬಂದು ನಾವು ಆಚರಣೆ ಮಾಡಿದ ಧರ್ಮವನ್ನು, ನಾವು ತಂದುಕೊಂಡ ಫಲವನ್ನು ಭಗವಂತ ಸಂರಕ್ಷಣೆ ಮಾಡ್ತಾನೆ. ಇಲ್ಲದೆ ಹೋದರೆ ಸರ್ವಥಾ ಸಂರಕ್ಷಣೆ ಮಾಡೋದಿಲ್ಲ ಅಂತನ್ನೋ ಅದ್ಭುತವಾದ ಸಂದೇಶವನ್ನು ಈ ರುಕ್ಮಾಂಗದ ಸಂಧ್ಯಾವಲಿ ಹಾಗೂ ಧರ್ಮಾಂಗದ ಮೋಹಿನಿ ಇವರ ಇತಿಹಾಸ ಬ್ರಹ್ಮವೈವರ್ತ ಕಾರ್ತೀಕ ಮಾಸ ಮಹಾತ್ಮ್ಯದ ಮೂಲಕ ನಮಗೆ ತಿಳಿಸ್ತಾರೆ. ಇನ್ನು ಈ ಉಪವಾಸದ ಬಗ್ಗೆ ಅನೇಕ ವಿಷಯಗಳಿವೆ. ಉಪವಾಸ ಯಾಕೆ ಮಾಡಬೇಕು, ಉಪವಾಸ ಮಾಡೋದರಿಂದ ಫಲ ಏನು, ಉಪವಾಸ ಮಾಡದೇ ಹೋದರೆ ಅನರ್ಥ ಏನು, ಉಪವಾಸ ಎಲ್ಲಿವರೆಗೆ ಮಾಡಬೇಕು, ಕಡ್ಡಾಯವಾಗಿ ಉಪವಾಸ ಮಾಡೋ ಸಾಮರ್ಥ್ಯ ಇಲ್ಲ ಅಂದರೆ ಏನು ಸ್ವೀಕಾರ ಮಾಡಬಹುದು ಮನುಷ್ಯ. 8 ವರ್ಷದ ಒಳಗೆ ಉಪನಯನ ಆಗಿರೋದಿಲ್ಲ, ಇನ್ನು ಅಷ್ಟವರ್ಷಂ ಬ್ರಾಹ್ಮಣಮುಪನಯೀತ, 8 ವರ್ಷಕ್ಕೆ ಉಪನಯನ ಆದ ತಕ್ಷಣ ಉಪವಾಸ ಪ್ರಾರಂಭ. ಉಪನಯನ ಉಪವಾಸ ಎರಡೂ ಆಗಬೇಕು ಅನ್ನೋದಕ್ಕಾಗಿ 8 ವರ್ಷದಿಂದ ಅವನು ಏಕಾದಶಿಯನ್ನು ಪ್ರಾರಂಭ ಮಾಡಬೇಕು. 8 ವರ್ಷಕ್ಕಿಂತಲೂ ಮೊದಲಿಗೆ ಅವನಿಗೆ ಉಪವಾಸವನ್ನು ಮಾಡೋ ಸಾಮರ್ಥ್ಯ ಇರೋದಿಲ್ಲ ಅಂತ ಹೇಳಿ ಏನು ಬೇಕಾದದ್ದು ತಿನ್ನಬಹುದೇ? ಇಲ್ಲ, ಸೀಮಿತವಾದ ಪದಾರ್ಥಗಳನ್ನು ಮಾತ್ರ 80 ವರ್ಷ ಆದಮೇಲೆ. ಇದು
80 ವರ್ಷ ಆದಮೇಲೆ ಅವರಿಗೆ ಲೈಸೆನ್ಸ್ ಕೊಟ್ಟಾಗಲ್ಲ, 60 ವರ್ಷ ಆದಮೇಲೆ ಇವರಿಗೆ ಕನ್ಸೆಷನ್ ಪ್ರಯಾಣದಲ್ಲಿ ಅಂತ ಹೇಗೆ ನಮಗೆ ಶಾಸನೆ ಮಾಡಿದೆ, ಹೇಳಿಕೊಟ್ಟಿದೆ ರಾಜ್ಯ, ಹಾಗೆ 80 ವರ್ಷ ಆಯಿತು ಅಂತಂದರೆ ಮುಗಿತು, ಏಕಾದಶಿ ಪರಿತ್ಯಾಗ ಮಾಡಬೇಕು ಅಂತ ಹೇಳಿ ಅದು ಲೈಸೆನ್ಸ್ ಅಲ್ಲ. ನಮಗೆ ಶಕ್ತಿ ಇಲ್ಲದೇ ಇದ್ದಾಗ 80 ವರ್ಷ ಆದಮೇಲೂ ನಮಗೆ ಮಾಡಲಿಕ್ಕಾಗೋದಿಲ್ಲ ಅಂತ ನಾವು ಪ್ರಸಂಗದಲ್ಲಿ ನಾವೇನು ಸ್ವೀಕಾರ ಮಾಡಬಹುದು? ಕಂಡದ್ದನ್ನು ತಿನ್ನಬಹುದೇ? ಬಹಳ ಅದ್ಭುತವಾಗಿ ಪುರಾಣಗಳು, ಶ್ರುತಿಗಳು, ಸ್ಮೃತಿಗಳು, ಸ್ವಯಂ ಶ್ರೀಮದಾಚಾರ್ಯರು ಶ್ರೀಕೃಷ್ಣಾಮೃತ ಮಹಾರ್ಣವದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅಂತಹ ವಿಷಯಗಳನ್ನು ನಾವು ನಾಳೆ ತಿಳಿದುಕೊಳ್ಳೋಣ. ಇವತ್ತು ಇಂತಹ ಸಂದರ್ಭ ನಮಗೆ ನಿಜವಾಗಿ ಬಹಳ ಸುಲಭವಾಗಿ ಒದಗಿ ಬರೋದಿಲ್ಲ. ವ್ರತಗಳನ್ನು ಪ್ರಾರಂಭ ಮಾಡಬೇಕಾದರೆ ದಿವ್ಯವಾದ ಸನ್ನಿಧಾನದಲ್ಲಿ ನಾವು ವ್ರತವನ್ನು ಪ್ರಾರಂಭ ಮಾಡಬಹುದು. ಏನೇ ಕರ್ಮ ಮಾಡಿದ್ರು ಬಹಳ ಅದ್ಭುತವಾಗಿ ಸ್ಮೃತಿಯಲ್ಲಿ ಹೇಳ್ತಾರೆ. ನಾವು ಕರ್ಮವನ್ನು ಮಾಡ್ತೇವೆ, ಫಲ ಸಿಗೋದಿಲ್ಲ ಅಂತ ಹೇಳಿ ಒದ್ದಾಡ್ತೇವೆ. ಯಾಕೆ ಫಲ ಸಿಗೋದಿಲ್ಲ ಅಂತ ಹೇಳಿದರೆ ಒಂದು ಸ್ಮೃತಿ ಹೇಳ್ತದೆ, ಕರ್ಮ ಮಾಡುವಾಗ ಆ ದೇಶದ ಪರಿಶುದ್ಧಿ ಎಷ್ಟಿರಬೇಕು ಅಂದರೆ 1 ಯೋಜನ ಸುತ್ತಮುತ್ತ ಯಾವ ನಿಷಿದ್ಧವಾದ ಕರ್ಮಗಳಾಗ್ತಾ ಇರಬಾರದಂತೆ. 1 ಯೋಜನ ಸುತ್ತಮುತ್ತ ಎಲ್ಲಿ ನಿಷಿದ್ಧವಾದ ಕರ್ಮಗಳು, ಪಾಪ ಕರ್ಮಗಳಾಗ್ತಾ ಇರೋದಿಲ್ಲ ಅಂತಹ ದೇಶ ಪುಣ್ಯ ದೇಶ ಅಂತ ಹೇಳ್ತಾರೆ. ಅಂತಹ ಪುಣ್ಯ ದೇಶದಲ್ಲಿ ಇದ್ದುಕೊಂಡು ಕರ್ಮವನ್ನು ಮಾಡಿದರೆ ಅದು ಸಾಂಗವಾಗಿ ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ, ವಿಧ್ಯುಕ್ತವಾದ ಪ್ರಕಾರಗಳಿಂದ ನಾವು ಕರ್ಮಗಳನ್ನು ಮಾಡಿದರೆ ಅದಕ್ಕೆ ಫಲ ಬರ್ತದೆ, ಇಲ್ಲದೆ ಹೋದರೆ ಬರೋದಿಲ್ಲ. ಆದರೆ ನಾವೇನು ಮಾಡ್ತೇವೆ, ಎಲ್ಲಿ ಮಾಡ್ತೇವೆ? ಸತ್ಕರ್ಮವನ್ನು ಮಾಡೋದಕ್ಕಾಗಿ ಕುಳಿತೇನೆ ದುಷ್ಕರ್ಮಗಳನ್ನು ಮಾಡ್ತಾ ಇರ್ತೇವೆ. ಎಲ್ಲಿಯೋ ಯೋಜನೆ ಹುಡುಕಾಡಬೇಕಾಗಿಲ್ಲ, ಯೋಜನಾ ಪರಿಶುದ್ಧಿ ಇದೆಯೋ ಇಲ್ಲವೋ ಅಂತ. ಯಜ್ಞ ಮಾಡಬೇಕು ಅಂತ ಕುಳಿತುಕೊಂಡಿರ್ತೇವೆ, ಬಲಗೈಯಿಂದ ಆಹುತಿ ಹಾಕ್ತಾ ಇರ್ತೇವೆ, ಎಡಗೈಯಿಂದ ಕುಡಿತಾ ಇರ್ತೇವೆ. ಇನ್ನೇನು ನಮಗೆ ಫಲ ಸಿಗ್ತದೆ ಅನ್ನೋದಕ್ಕಾಗಿ ಸರ್ವಥಾ ಫಲ ಸಿಗೋದಿಲ್ಲ. ಪರಮ ಪಾವನವಾದ ಆ ಪ್ರದೇಶದಲ್ಲಿ ಇದ್ದುಕೊಂಡು, ಪುಣ್ಯಕ್ಷೇತ್ರದಲ್ಲಿ ಇದ್ದುಕೊಂಡು ಕರ್ಮ ಮಾಡಿದರೆ ಮಾತ್ರ ಅದಕ್ಕೆ ಫಲ ಅಂತ ಹೇಳಿದ್ದಾರೆ. ಆದರೆ ಆ ತರಹದ ಸ್ಥಳ ಈಗ ಎಲ್ಲಿ ಸಿಗ್ತದೆ? ಎಲ್ಲಿಯೂ ಸಿಗೋದಿಲ್ಲ. ಹೆಜ್ಜೆ ಹೆಜ್ಜೆಗಳಲ್ಲಿ ದುರ್ಘಟನೆಗಳು, ಪಾಪಕರ್ಮಗಳು ನಡೀತಾ ಇವೆ ಅನ್ನೋದಕ್ಕಾಗಿ ಅದಕ್ಕೊಂದು ಉಪಾಯ ಹೇಳಿದ್ದಾರೆ ನಮ್ಮ ಸಲುವಾಗಿ. ಎಲ್ಲಿ ಶಾಲಗ್ರಾಮ ಇರ್ತದೆ, ಶಾಲಗ್ರಾಮದ ಅರ್ಚನೆ ಪ್ರತಿನಿತ್ಯ ನಡೀತಾ ಇರ್ತದೆ ಯಾರ ಮನೆಯಲ್ಲಿ, ಆ ಮನೆ ಸುತ್ತಮುತ್ತ 1 ಯೋಜನೆ ಪರಿಶುದ್ಧ ಕ್ಷೇತ್ರ ಅಂತ ತಿಳಿಯಿರಿ ಅಂತ ಹೇಳಿದ್ದಾರೆ. ಶಾಲಗ್ರಾಮ ಶಿಲಾ ಯಸ್ಯ ಗೃಹೇ ತಿಷ್ಠತಿ ಮಾನದ ಅಥವಾ ಭಾರತಂ ಗೇಹೆ ನತಂ ವೈ ಬಾಧತೆ ಕಲಿಹಿ. ಸ್ಕಂದಪುರಾಣ ಹೇಳುವ ಮಾತು. ಮಹಾಭಾರತ ಮನೆಯಲ್ಲಿದ್ದರೆ ಸಾಕು, ಶಾಲಗ್ರಾಮ ಮನೆಯಲ್ಲಿದ್ದರೆ ಸಾಕು, ಅದರ ಅರ್ಚನೆ ಪ್ರತಿನಿತ್ಯ ಮಾಡ್ತಾ ಇದ್ದರೆ ಸಾಕು, 1 ಯೋಜನ ಸುತ್ತಮುತ್ತ ಅದು ಪರಮ ಪುಣ್ಯವಾದ ಕ್ಷೇತ್ರ ಅಂತ ತಿಳಿರಿ. ಅಂತಹ ಕ್ಷೇತ್ರಮಯವಾಗಿಸಿಕೊಂಡು ಭೂಮಿಯನ್ನು ಅಲ್ಲಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಇವತ್ತು ನಮಗೆ ರಾಯಲಸೀಮೆಯ ನಮ್ಮ ಕರ್ನೂಲು ಜನರಿಗೆ ಎಂತಹ ಸೌಭಾಗ್ಯ ಅಂತಂದರೆ, ಚತುರ್ಯುಗ ಮೂರ್ತಿ ಇದು ನಾವು ಕರೆದರೆ ಬರೋದಿಲ್ಲ. ರಾಮಚಂದ್ರ ದೇವರು ನಾವು ಕರೆದರೆ ದೇವರು ಬರೋದಿಲ್ಲ, ಗುರುಗಳು ಕರ್ಕೊಂಬರಬೇಕು. ಗುರುಗಳು ಕರ್ಕೊಂಬಂದರೆ ಅವರು ಬರ್ತಾರೆ. ಇದು ನಮ್ಮ ಮಠ ಏನಿದೆ ಇದು ಸಂಚಾರಿ ಕ್ಷೇತ್ರ. ಇದು ಉಳಿದ ಕ್ಷೇತ್ರಗಳೆಲ್ಲ ಅಲ್ಲಲ್ಲೇ ಇರ್ತದೆ, ನಾವು ದರ್ಶನ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹೋಗಬೇಕು. ಆದರೆ ಸಂಚಾರ ಮಾಡ್ತಾ ಎಲ್ಲರನ್ನ ಪುನೀತರನ್ನಾಗಿ ಮಾಡುವ ಕ್ಷೇತ್ರ ಈ ಕ್ಷೇತ್ರ. ಚತುರ್ಯುಗ ಮೂರ್ತಿಗಳಿಲ್ಲಿವೆ. ಸಾಕ್ಷಾತ್ ವೇದವ್ಯಾಸ ದೇವರು ತಮ್ಮ ಮುಷ್ಟಿಗಳಿಂದ ನೀಡಿದ ವ್ಯಾಸಮುಷ್ಟಿಗಳಿವೆ. ಇಂತಹ ಅನಂತನ ಪರಮಾತ್ಮನ ಅನಂತವಾದ ಸನ್ನಿಧಾನದಲ್ಲಿ ನಾವು ಏಕಾದಶಿಯ ಸಂಕಲ್ಪವನ್ನು, ಏಕಾದಶಿ ನಾಳೆಯಿಂದ ಪ್ರಾರಂಭ ಮಾಡ್ತೇನೆ ಅಂತನ್ನೋ ಸಂಕಲ್ಪವನ್ನು ಮಾಡಿ ಸ್ವಲ್ಪ ಸ್ವಲ್ಪ ನಿಧಾನಗತಿಯಿಂದ ಅದನ್ನು, ಯೋಗ್ಯವಾದ ಕಾಲವೂ ಹೌದು, ಬೇಸಿಗೆಯಲ್ಲಿ ಇದನ್ನು ಇಲ್ಲಿ ಇದ್ದವರಿಗೆ ಅದನ್ನು ಪ್ರಾರಂಭ ಮಾಡಲಿಕ್ಕಾಗೋದಿಲ್ಲ. ಬಹಳ ತಾಪ ಸಂತಾಪ ಸರ್ವಥಾ ಮಾಡಲಿಕ್ಕಾಗೋದಿಲ್ಲ. ಆದರೆ ಈ ಸಮಯ ಇದು ಅಭ್ಯಾಸ ಮಾಡಲಿಕ್ಕೆ ಯೋಗ್ಯವಾದ ಸಮಯ. ಅಭ್ಯಾಸ ಮಾಡಲಿಕ್ಕೆ ಯೋಗ್ಯವಾದ ಏಕಾದಶಿ ಮಾಡಲಿಕ್ಕಾಗೋದಿಲ್ಲ. ಆದರೆ ಬೇಸಿಗೆ ಅಂತ ಹೇಳಿ ಬೇಕಾದಷ್ಟು ಕಲೀಲಿಕ್ಕೆ ನಾವು ಹೋಗ್ತೇವೆ. ಬಿಸಿಲಲ್ಲಿ ನಿಂತು ಆಟ ಕಲೀಲಿಕ್ಕೆ ಹೋಗ್ತೇವೆ. ಆದರೆ ಬಿಸಿಲಿನಲ್ಲಿ ಏಕಾದಶಿ ಉಪವಾಸ ಮಾಡಲಿಕ್ಕೆ ಬಿಸಿಲಿದೆ ಈ ಸಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವಂತೆ. ಆದರೆ ಆ ತರಹದ ನೆಪ ಹೇಳುವ ನಮಗೆಲ್ಲ ಗುರುಗಳು ಯೋಗ್ಯವಾದ ಸಮಯವನ್ನು ಒದಗಿಸಿಕೊಟ್ಟು ಭಗವಂತನ ಸನ್ನಿಧಾನವನ್ನೇ ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಹೀಗಾಗಿ ಆ ಅನಂತವಾದ ಸನ್ನಿಧಾನದಲ್ಲಿ ನಾವು ಸಂಕಲ್ಪವನ್ನು ಮಾಡಿ ಗುರುಗಳ ಮುಖದಲ್ಲಿ, ಗುರುಗಳ ಸನ್ನಿಧಾನದಲ್ಲಿ, ಭಗವಂತನ ಸನ್ನಿಧಾನದಲ್ಲಿ ಏಕಾದಶಿ ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡಿ ಅದನ್ನು ಪ್ರತಿ ಪಕ್ಷದಲ್ಲಿಯೂ, ಕೃಷ್ಣ ಶುಕ್ಲ ಎರಡೂ ಪಕ್ಷಗಳಲ್ಲಿಯೂ ಆ ಏಕಾದಶಿ ವ್ರತವನ್ನು ಪಾಲನೆ ಮಾಡಿ ಅದರ ಪುಣ್ಯ ನಮಗೆ ಬರುವಂತೆ ಅನುಗ್ರಹ ಮಾಡಿರಿ, ಉಪದೇಶ ಮಾಡಿರಿ ಅಂತ ಹೇಳಿ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಇನ್ನು ಉಳಿದ ವಿಷಯಗಳನ್ನು ನಾಳೆಗೆ
ಯಥಾಮತಿಯಾಗಿ ಅದನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಅಸ್ಮತ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ